ಗುಡ್ ಮಾರ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದಬೇಕು. ಎಕ್ಸಾಮ್ ಸಮೀಪ ಬರ್ತಾ ಇದೆ. ನಿಮ್ಮ ಪ್ರಿಪ್ರೇಷನ್ ಸ್ಪೀಡ್ ಜಾಸ್ತಿ ಮಾಡ್ತಾ ಇರಬೇಕು. ಓಕೆ, ಸೊ ಇಲ್ಲಿ ನಾನು ನಿಮ್ಮ ಮುಂದೆ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ನಡೆದಿರೋಂಥ ಕ್ವಶನ್ಸ್ಗಳನ್ನ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ತಂದಿದ್ದೇನೆ. ಓಕೆ, ಸೊ ಇನ್ನೇನಕ್ಕೆ ತಡ, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್, ನಿಮ್ಮೆಲ್ಲರನ್ನು PW ಕನ್ನಡ ಅಭಿಮನ್ಯು ಬ್ಯಾಚ್ ಎಕ್ಸ್ಪರ್ಟ್ PYQ ಸೀರೀಸ್ಗೆ ಸ್ವಾಗತಿಸುತ್ತಾ ಇಂದಿನ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲನೇ ಕ್ವಶನ್ ಅನ್ನು ನೋಡೋಣ. ಮೊದಲನೇ ಕ್ವಶನ್, ವೈ ಡಸ್ ಅ ಕಾಂಪಸ್ ನೀಡಲ್ ಗೆಟ್ ಡಿಫ್ಲೆಕ್ಟೆಡ್ ವೆನ್ ಬ್ರಾಟ್ ನಿಯರ್ ಅ ಬಾರ್ ಮ್ಯಾಗ್ನೆಟ್? ಅಂದರೆ ಈ ಕಾಂಪಸ್ ಇರುತ್ತಲ್ಲ, ಕಾಂಪಸ್ ನೀಡಲ್, ಮ್ಯಾಗ್ನೆಟಿಕ್ ಕಾಂಪಸ್ ನೀಡಲ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಡಿಟೆಕ್ಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ವಾ? ಸೊ ಆ ಮ್ಯಾಗ್ನೆಟ್ನ ಕಾಂಪಸ್ನ ಮ್ಯಾಗ್ನೆಟ್ ಸಮೀಪ ತಂದಾಗ ಅದು ಯಾಕೆ ಡಿಫ್ಲೆಕ್ಟ್ ಆಗುತ್ತೆ, ನೀಡಲ್ ಯಾಕೆ ಡಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಈ ಕ್ವಶನ್ನ ಅರ್ಥ. ಸೊ ಯಾಕೆ ಡಿಫ್ಲೆಕ್ಟ್ ಆಗುತ್ತೆ ಅಂತಂದ್ರೆ, ಈ ಮ್ಯಾಗ್ನೆಟಿಕ್ ಕಾಂಪಸ್ ಏನಿದೆಯಲ್ಲ, ಇಟ್ ಈಸ್ ಆಲ್ಸೋ ವೆರಿ ಸ್ಮಾಲ್ ಮ್ಯಾಗ್ನೆಟ್ ಕಂಪೇರ್ ಟು ಬಾರ್ ಮ್ಯಾಗ್ನೆಟ್. ಓಕೆ, ಅವಾಗ ಏನಾಗುತ್ತೆ, ಈ ಸ್ಮಾಲ್ ಮ್ಯಾಗ್ನೆಟ್ ಈಸ್ ಆಲ್ಸೋ ಹ್ಯಾವಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಬಾರ್ ಮ್ಯಾಗ್ನೆಟ್ ಈಸ್ ಆಲ್ಸೋ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ಈ ಎರಡು ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಇಂಟರಾಕ್ಟ್ ಆಗಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ನ ಡಿಫ್ಲೆಕ್ಟ್ ಆಗೋಂಗೆ ಮಾಡುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಬಟ್ ಎಕ್ಸಾಮಲ್ಲಿ ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಹೇಗೆ ರೆಪ್ರೆಸೆಂಟ್ ಮಾಡಬೇಕು ನೋಡಿ, ಇದೇ ಥರ ರೆಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಇಲ್ಲೇನು ಯಾವ ಥರ ಬರೀಬೇಕು? ಆ ಕಾಂಪಸ್ ನೀಡಲ್ ಇಸ್ ಎ ಸ್ಮಾಲ್ ಬಾರ್ ಮ್ಯಾಗ್ನೆಟ್. ವೆನ್ ಇಟ್ ಈಸ್ ಬ್ರಾಟ್ ನಿಯರ್ ಆ ಬಾರ್ ಮ್ಯಾಗ್ನೆಟ್, ಇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರಾಕ್ಟ್, ಇಲ್ಲಿ ನೋಡಿ, ಇಂಟರಾಕ್ಟ್ ವಿತ್ ದಟ್ ಆಫ್ ದ ಬಾರ್ ಮ್ಯಾಗ್ನೆಟ್. ಓಕೆ, ಸೊ ಅಲ್ಲಿ ಏನಾಗುತ್ತೆ, hence a compass needle shows a deflection when brought near the mark. ಅರ್ಥ ಆಯ್ತಾ? ಸೊ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಇದು ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಆನ್ಸರ್ ಇನ್ ಎಕ್ಸಾಮ್ ಪೇಪರ್. ಬಟ್ ಕಾನ್ಸೆಪ್ಟ್ ಅರ್ಥ ಆಗಬೇಕಲ್ಲ, ಅದಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇದು ಬಾರ್ ಮ್ಯಾಗ್ನೆಟ್ ಅನ್ಕೊಳ್ಳಿ. ಇದು ಕಾಂಪಸ್ ನೀಡಲ್. ಇದರೊಳಗಡೆ ನಿಮಗೆ ಲೈನ್ ಇರುತ್ತಲ್ಲ, ಅದರಲ್ಲಿ ನಿಮಗೆ ಮಾರ್ಕಿಂಗ್ಸ್ ಇರುತ್ತೆ. ಯಾವ ಥರ? ಈ ಥರ ಒಂದು, ಈ ಥರ ಒಂದು. ಓಕೆ, ಇಲ್ಲೇ ಫಿಕ್ಸ್ ಆಗಿರುತ್ತೆ. ಇದನ್ನ ನಾವು ಮ್ಯಾಗ್ನೆಟಿಕ್ ನೀಡಲ್ ಅಂತ ಕರಿತೀವಿ. ಇದು ಎಂಟೈರ್ ಆಗಿ ನಾವೇನಂತ ಕರಿತೀವಿ? ಮ್ಯಾಗ್ನೆಟಿಕ್ ಕಾಂಪಸ್. ಸೊ ಈ ವೈಟ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಏನಿದೆಯಲ್ಲ, ಅದು ಮ್ಯಾಗ್ನೆಟಿಕ್ ನೀಡಲ್. ಓಕೆ, ಸೊ ಏನಾಗುತ್ತೆ, ಇಲ್ಲಿ ಈ ಬಾರ್ ಮ್ಯಾಗ್ನೆಟ್ ಈ ಕಾಂಪಸ್ ನೀಡಲು ಒಂದು ಸ್ಮಾಲರ್ ಮ್ಯಾಗ್ನೆಟ್, ಹೆನ್ಸ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಏನಾಗುತ್ತೆ, ಈ ಫೀಲ್ಡ್ ಲೈನ್ಸ್ ಮತ್ತೆ ಈ ಫೀಲ್ಡ್ ಲೈನ್ಸ್ ಏನಾಗುತ್ತೆ ಅಂತಂದ್ರೆ ಇಂಟರಾಕ್ಟ್ ಆಗುತ್ತೆ. ಇಂಟರಾಕ್ಟ್ ಆದಾಗ ಇದ್ರ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಬಿಕಾಸ್ ಇಟ್ ಇಸ್ ವೆರಿ ಸ್ಮಾಲ್ ಮ್ಯಾಗ್ನೆಟ್. ಏನಾಗುತ್ತೆ, ಇದೇನಿದೆಯಲ್ಲ, ಇದು ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಮೇ ಬಿ ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ಯಾಕೆ? ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮತ್ತೆ ಈ ಬಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರಾಕ್ಷನ್ ಆಗಿ ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಒಂದ್ರ ಮೇಲೆ ಒಂದು. ಓಕೆ, ಅವಾಗ ಇಲ್ಲಿ ನಾರ್ತ್ ಪೋಲ್ ಏನಿರುತ್ತಲ್ಲ, ರೆಡ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿರ್ತಾರೆ. ಬೇಸ್ಡ್ ಆನ್ ದ ಡೈರೆಕ್ಷನ್ ಆಫ್ ದಟ್ ರೆಡ್ ಕಲರ್ ನೀಡಲ್, ವಿ ಡಿಸೈಡ್ ದ ಡಿಫ್ಲೆಕ್ಷನ್ ಈಸ್ ವಿಚ್ ಸೈಡ್ ಈಸ್ ಹ್ಯಾಪನಿಂಗ್. ಯಾವ ಕಡೆ ಈ ಮ್ಯಾಗ್ನೆಟಿಕ್ ನೀಡಲ್ ಮೂವ್ ಆಗ್ತಿದೆ ಅಂದ್ರೆ ಡಿಫ್ಲೆಕ್ಟ್ ಆಗ್ತಿದೆ ಅನ್ನೋದು ಕಂಡುಕೊಳ್ಬಹುದು.
ಯಾಕಂದರೆ ಜಸ್ಟ್ ಇಂಟರಾಕ್ಷನ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಕಾಂಪಸ್ ಆ್ಯಂಡ್ ಬಾರ್ ಮ್ಯಾಗ್ನೆಟ್. ಅರ್ಥ ಆಯ್ತಾ? ಇಷ್ಟ ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಸ್ವಲ್ಪ ಮಕ್ಕಳು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾರೆ, ಫುಲ್ ಕನ್ಫ್ಯೂಷನಲ್ಲಿದ್ದಾರೆ ಅವರು. ಏನು ಸರ್, ಇದು CBSE ರಿಲೇಟೆಡಾ ಅಥವಾ SLC ರಿಲೇಟೆಡಾ, SSLC ರಿಲೇಟೆಡಾ ಅಂತ. ಇದು ಈ ಸೀರೀಸ್ PYQ ಸೀರೀಸ್ ಏನಿದೆಯಲ್ಲ, ಬೋತ್ CBSE ಆಸ್ ವೆಲ್ ಆಸ್ SSLC ಕ್ವಶನ್ನ ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ಐ ನೋ ಏನಂತಂದರೆ ಡಿಫ್ರೆನ್ಸ್ ತುಂಬ ಇರುತ್ತೆ, ಬಟ್ ಕಾನ್ಸೆಪ್ಟ್ ಇಸ್ ಸೇಮ್. ಓಕೆ, ಕಾನ್ಸೆಪ್ಟ್ ಇಸ್ ಸೇಮ್. SSLCಗೆ ಸ್ವಲ್ಪ ಏನಂತಾರೆ ಡಿಫಿಕಲ್ಟಿ ಲೆವೆಲ್ ಕಮ್ಮಿ ಇರುತ್ತೆ, CBSEಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ. ಓಕೆ, CBSEಯಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಜಾಸ್ತಿ ಕೇಳ್ತಾರೆ. ಸೊ ಈ ಸೀರೀಸ್ನ ನೋಡೋದ್ರಿಂದ ನೀವು ಮೋಸ್ಟ್ ಆಫ್ ಆಲ್ ಡಿಫಿಕಲ್ಟ್ ಲೆವೆಲ್ಗೆ ಅಥವಾ ಮಾಡರೇಟ್ ಲೆವೆಲ್ಗೆ ಪ್ರಿಪೇರ್ ಆಗ್ತೀರಾ. ಪ್ರಿಪೇರ್ ಆದರೆ ಏನಾಗುತ್ತೆ, ನಿಮಗೆ SSLC ಬೋರ್ಡ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ಸ್ ನಿಮಗೆ ತುಂಬ ಈಸಿ ಅನಿಸುತ್ತೆ. ಓಕೆ, ಸೊ ಇಲ್ಲಿ ನಾವು ತಗೊಂಡಿರೋ ಕ್ವಶನ್ಸ್ ಬೋತ್ SSLC ಆಸ್ ವೆಲ್ ಆಸ್ CBSE ಫಿಸಿಕ್ಸ್ ಕ್ವಶನ್ಸ್. ಓಕೆ, ಈ ಕ್ಲಾರಿಟಿಯನ್ನು ನಾನು ಕೊಡ್ತಾ ಇದ್ದೇನೆ. ಫೈನ್. ಸೊ ಹಾಗೆ ನಾನು ಇಲ್ಲಿ ಬ್ರ್ಯಾಕೆಟಲ್ಲಿ ಯಾವುದೇ ಥರ ಇಯರ್ ಹಾಕಿಲ್ಲ ಅಥವಾ ಬೋರ್ಡ್ ಹಾಕಿಲ್ಲ. ಮೀನ್ಸ್ ಇದು CBSE ಕ್ವಶನ್ಸಾ, SSLC ಕ್ವಶನ್ಸಾ ಅಥವಾ ಯಾವ ಇಯರಲ್ಲಿ ಹಾಕಿರೋದು ಅಂತ ಹಾಕಿಲ್ಲ. ಯಾಕೆ? ನಮಗೆ ಸೀರೀಸ್ ನೇಮೇ ಬಂದ್ಬಿಟ್ಟು PYQ ಸೀರೀಸ್ ಅಂತ, ಎಕ್ಸ್ಪರ್ಟ್ PYQ ಸೀರೀಸ್ ಅಂತ ನಮ್ಗೆ ಗೊತ್ತು. ಮತ್ತೆ ಯಾಕೆ ಹಾಕಬೇಕು ಅಲ್ವಾ? ಸೊ ಇನ್ಸ್ಟೆಡ್ ಆಫ್ ಇಲ್ಲಿ ಬರೆಯೋದಕ್ಕಿಂತ ನಾನು ಡೈರೆಕ್ಟ್ ಹೇಳಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆ ರೀಸನ್ನಿಂದ ನಾನು ಇಲ್ಲಿ ಹಾಕಿಲ್ಲ. ಇನ್ನೊಂದು ನಿಮಗೆ ಅಲರ್ಟ್ ಆಗಿಬಿಟ್ಟಿದ್ರೆ, ಯಾಕೆ ಹೇಳಿ, ಒಂದ್ಸತಿ ಕೇಳಿದರೆ ಅದನ್ನು ಇಂಪಾರ್ಟೆನ್ಸ್ ಕಮ್ಮಿ ಕೊಡೋದು, ಜಾಸ್ತಿ ಟೈಮ್ ಕೇಳಿದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡೋದು, ಈ ಥರ ಮಾಡ್ತೀರಾ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಈ ಎಫೆಕ್ಟ್ ನಿಮ್ಮ ಮಾರ್ಕ್ಸ್ ಮೇಲೆ ಬೀಳುತ್ತೆ. ಸೊ ಅದರಿಂದ ಏನು ಮಾಡ್ತಿದ್ದೀನಿ ನಾನು, ಈ ಕ್ವಶನ್ಸ್ ಅದು ಒಂದು ಸತಿ ಕೇಳಿರಲಿ ಅಥವಾ 5 ಸತಿ ಕೇಳಿರಲಿ ಅಥವಾ ಮಲ್ಟಿಪಲ್ ಟೈಮ್ಸ್ ಎವ್ರಿ ಇಯರ್ ಕೇಳಿದ್ರು ನಾನು ಇಲ್ಲಿ ಯಾವುದೇ ಥರ ಇಯರ್ ಹಾಕಿಲ್ಲ. ನನ್ನ ಉದ್ದೇಶ ಏನಂತಂದರೆ ಪ್ರತಿಯೊಂದು ಕ್ವಶನ್ಸ್ಗೂ ನೀವು ಸೇಮ್ ಇಂಪಾರ್ಟೆನ್ಸ್ ಕೊಡಬೇಕು. ಅದು ಈಸಿ ಆಗಿರಲಿ ಅಥವಾ ಡಿಫಿಕಲ್ಟ್ ಇರಲಿ. ಡಿಫಿಕಲ್ಟ್ ಇರೋದನ್ನ ಜಾಸ್ತಿ ಟೈಮ್ ಓದಿ, ಈಸಿ ಆಗಿರೋದು ಕಮ್ಮಿ ಟೈಮ್ ಓದಿ, ಬಟ್ ಇಂಪಾರ್ಟೆನ್ಸ್ ಸೇಮ್ ಆಗಿರಬೇಕು. ಆ ರೀಸನ್ನಿಂದ ನಾನು ಈ ಬ್ರಾಕೆಟಲ್ಲಿ ಯಾವುದೇ ಥರ ಇಯರ್, ಯಾವುದೇ ಥರ ಬೋರ್ಡ್ ಹಾಕಿಲ್ಲ. CBSE SSLC ಇಯರ್. ಅರ್ಥ ಆಯ್ತಾ? ಸೊ ನೋಡಿ, ಸ್ಕ್ರೀನ್ ಶಾಟ್ ತೊಗೊಳಂಗಿದೆ ಅಂತ ತೊಗೊಳ್ಳಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Draw magnetic field lines. Draw magnetic field lines and around a bar magnet. ಇಲ್ಲಿ just draw a magnetic field lines of a bar magnet ಅಂತ ಕೇಳಿರೋದು. ಬಾರ್ ಮ್ಯಾಗ್ನೆಟ್ ನಿಮ್ಗೆ ಗೊತ್ತು, ಈ ಥರ ಬರೆದ್ರೆ ಸಾಕು. ಓಕೆ, ಬಟ್ ಇಲ್ಲಿ ನಿಮಗೆ ಯಾವುದು ಸೌತ್ ಪೋಲ್ ಯಾವುದು ನಾರ್ತ್ ಪೋಲ್ ಅಂತ ಇಂಡಿಕೇಟ್ ಮಾಡ್ತೀರಾ ಬೇಸ್ಡ್ ಆನ್ ಪ್ರಾಪರ್ಟೀಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯೂಸ್ ಮಾಡಿಕೊಂಡು ನೀವು ಯು ಕ್ಯಾನ್ ಐಡೆಂಟಿಫೈ ವಿಚ್ ಪೋಲ್ ಇಟ್ ಈಸ್ ಅಲ್ವಾ. ಇಲ್ಲಿ ನೋಡಿ, ಆರೋ ಮಾರ್ಕ್ಸ್ ಕನ್ವರ್ಜಿಂಗ್ ಆಗ್ತದೆ, ಇಲ್ಲಿ ಆರೋ ಮಾರ್ಕ್ ಡೈವರ್ಜ್ ಆಗ್ತದೆ. ಅಂದರೆ ಈ ಪೋಲಿಂದ ದ ಫೀಲ್ಡ್ ಲೈನ್ಸ್ ಆರ್ ಎಮರ್ಜಿಂಗ್, ಹಿಯರ್ ಮರ್ಜಿಂಗ್. ಮರ್ಜಿಂಗ್ ಅಂದರೆ ಕೂಡ್ತಿದ್ದಾವೆ, ಇಲ್ಲಿ ಹೋಗ್ತಿದ್ದಾವೆ. ಇಲ್ಲಿ ಡೈವರ್ಜಿಂಗ್, ಇಲ್ಲಿ ಕನ್ವರ್ಜಿಂಗ್. ಇಲ್ಲಿ ಕನ್ವರ್ಜಿಂಗ್ ಅನ್ನೋ ಬದಲು ಮರ್ಜ್ ಅಂತಾನೆ ಕರಿಬಹುದು. ಓಕೆ, ಆದ್ರಿಂದ ಇದನ್ನ ಸೌತ್ ಪೋಲ್, ಇದನ್ನ ನಾರ್ತ್ ಪೋಲ್ ಅಂತ ಇಟ್ಕೋಬಹುದು. ದೀಸ್ ಲೇಬಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಆರೋ ಮಾರ್ಕ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಈ ಕ್ವಶನ್ ಓದೋದ್ರಿಂದ ಓಕೆ, ಇಲ್ಲಿ ಡ್ರಾ ಅಂತ ಕೊಟ್ಟರೆ ಇಷ್ಟು ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಅದೇ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಕೇಳಿದ್ರೆ ಯಾವ ಥರ ಮಾಡ್ತೀರಾ? ವಾಟ್ ಆರ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಎ ಬಾರ್ ಮ್ಯಾಗ್ನೆಟ್ ಅಂತಂದ್ರೆ ಯಾವ ಥರ ಬರೀತೀರಾ? ಇಲ್ಲಿ 2 ways ಅಲ್ಲಿ ನಾವು ಆನ್ಸರ್ನ ಎಕ್ಸ್ಪ್ರೆಸ್ ಮಾಡಬೇಕು. ಇನ್ಸೈಡ್ ದ ಬಾರ್ ಮ್ಯಾಗ್ನೆಟ್ ಆಸ್ ವೆಲ್ ಆಸ್ ಔಟ್ಸೈಡ್ ದ ಬಾರ್ ಮ್ಯಾಗ್ನೆಟ್ ಅಂತ. ಔಟ್ಸೈಡ್ ದ ಬಾರ್ ಮ್ಯಾಗ್ನೆಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಎಮರ್ಜಿಂಗ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮರ್ಜಿಂಗ್ ಅಟ್ ಸೌತ್ ಪೋಲ್. ಅಂದ್ರೆ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಮೂವ್ ಆಗ್ತಿದೆ ಅಂತ ಅರ್ಥ. ಓಕೆ, ಮತ್ತೆ ಇಲ್ಲಿ ನೋಡಿ ಡಿಸ್ಟೆನ್ಸ್, ಇಲ್ಲ ಡಿಸ್ಟೆನ್ಸ್ ಕಮ್ಮಿ ಇದೆ ಬಿಟ್ವೀನ್ 2 ಲೈನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ,
ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ, ಜಾಸ್ತಿ ಆಗ್ತಿದೆ, ಜಾಸ್ತಿ ಆಗ್ತಿದೆ. ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಇದೆ, ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಲೈನಿಂದ ಲೈನ್ಗೆ. ಯಾಕೆ? ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಈಸ್ ಡಿಕ್ರೀಸಿಂಗ್ ಅಂತ ಅರ್ಥ. ಸಮೀಪ ಇದ್ರೆ ಸ್ಟ್ರೆಂತ್ ವಿಲ್ ಬಿ ಮೋರ್. ಆಸ್ ಡಿಸ್ಟೆನ್ಸ್ ಇನ್ಕ್ರೀಸಸ್ ಸ್ಟ್ರೆಂತ್ ವಿಲ್ ಡಿಕ್ರೀಸ್. ಓಕೆ, ಸ್ಟ್ರೆಂತ್ ಆಸ್ ವೆಲ್ as ಡಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಏನಂತ ಹೇಳ್ತೀರಾ? ಇಲ್ಲಿ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಸ್ಟ್ರೆಂತ್ ಕಮ್ಮಿ ಆಗ್ತಿದೆ, ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಆಸ್ ವೆಲ್ ಆಸ್ ದ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ, ಬಾರ್ ಮ್ಯಾಗ್ನೆಟ್ ಇಂದ ದೂರ ಹೋದಂಗೆಲ್ಲ ಇದರದ್ದು ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಅಲ್ವಾ? ಕಮ್ಮಿ ಆಗುತ್ತೆ. ಒಂದಾಯ್ತು. ಸೊ ಇಲ್ಲಿ ನೋಡಿ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಎ ಬಾರ್ ಮ್ಯಾಗ್ನೆಟ್? ಔಟ್ ಸೈಡ್ ನಾರ್ತ್ ಟು ಸೌತ್ ಗೊತ್ತು. ಒಳಗಡೆ ಯಾವ ತರ ಹೋಗುತ್ತೆ? ಒಳಗಡೆ ಈ ತರ ಇದೆ. ಓಕೆ, ಇಲ್ಲಿ ಈ ತರ ಸೌತ್ ಟು ನಾರ್ತ್, ಇನ್ಸೈಡ್ ದ ಬಾರ್ ಮ್ಯಾಗ್ನೆಟ್. ಔಟ್ ಸೈಡ್ ನಾರ್ತ್ ಟು ಸೌತ್, ಇನ್ಸೈಡ್ ಸೌತ್ ಟು ನಾರ್ತ್ ಪೋಲ್. ಇಷ್ಟು ಬರೆದ ಸಾಕು. ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಫ್ ಎ ಬಾರ್ ಮ್ಯಾಗ್ನೆಟ್ emerges from north pole, merge at south pole. ಇಲ್ಲಿ ನೋಡಿ, ಇನ್ಸೈಡ್ ಏನ್ ಕೇಳಿರೋದು? ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ emerges from south pole and terminate at north pole. ಓಕೆ, ಇದು ಔಟ್ಸೈಡ್ ಆಸ್ ವೆಲ್ ಆಸ್ ಇನ್ಸೈಡ್ ಎರಡನ್ನೂ ಮೆನ್ಷನ್ ಮಾಡಬೇಕು, ಫುಲ್ ಮಾರ್ಕ್ಸ್ ಬರ್ಬೇಕಂತಂದ್ರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಎ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೂ ಸೇಮ್, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್ ಅಂದ್ರೂ ಸೇಮ್. ಓಕೆ, ಇಲ್ಲಿ ಫಸ್ಟ್ ಕ್ವೆಶನ್ ಏನಂತಂದ್ರೆ, ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಎ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್. ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಅರ್ಥ. ಏನ್ ಪ್ರಾಪರ್ಟಿ? ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ನೋ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ನೋಡಕ್ಕಾಗಲ್ಲ. ಓಕೆ, ಇಮ್ಯಾಜಿನರಿ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್ ಡ್ರಾನ್ ನಿಯರ್ ಬೈ ದ ಮ್ಯಾಗ್ನೆಟ್. ಅರ್ಥ ಆಯ್ತಾ? ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಯ್ತು. ಅದ್ರ ಪ್ರಾಪರ್ಟೀಸ್ ಏನು? ನಾನೊಂದು ಟ್ರಿಕ್ ಕೇಳಿದ್ದೆ, ಕ್ಲೋಸ್ ಅಂತ. ಡು ರಿಮೆಂಬರ್? ಕ್ಲೋಸ್ ಅಂತ ಮಾಡಿದ್ದೆ. ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀತೀನಿ, ಕ್ಲೋಸ್ ಅಂತ ಹೇಳಿದ್ದೆ. ಏನಿದು? ಸಿ ಅಂತಂದ್ರೆ ಕ್ಲೋಸ್ಡ್ ಅಂಡ್ ಕಂಟಿನ್ಯೂಸ್ ಲೈನ್ಸ್. ಕ್ಲೋಸ್ ಆಗಿದೆ ಮತ್ತೆ ಕಂಟಿನ್ಯೂಸ್ ಆಗಿದೆ, ಅಂದ್ರೆ ಎಲ್ಲೂ ಬ್ರೇಕ್ ಆಗಿಲ್ಲ ಅಂತ. ನೀವು ನೋಡಿ, ಈ ಲೈನ್ಗಳು ನೋಡಿದ್ರೆ ಇಲ್ಲಿ ನೋಡಿ, ಇನ್ಸೈಡ್ ಔಟ್ಸೈಡ್, ಇನ್ಸೈಡ್ ಔಟ್ಸೈಡ್, ಇದು ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಕರ್ವ್ಸ್. ಓಕೆ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಇಲ್ಲ ಆಯ್ತಾ? ನೆಕ್ಸ್ಟ್ ಪ್ರಾಪರ್ಟೀಸ್. ಇಟ್ ಈಸ್ ಎಮರ್ಜಿಂಗ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್, ಎಮರ್ಜಿಂಗ್ ಎಟ್ ನಾರ್ತ್ ಪೋಲ್ ಅಂಡ್ ಕನ್ವರ್ಜಿಂಗ್ ಎಟ್ ಸೌತ್ ಪೋಲ್ ಔಟ್ಸೈಡ್ ದ ಮ್ಯಾಗ್ನೆಟ್. ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ಈಸ್ ಸೌತ್ ಟು ನಾರ್ತ್ ಪೋಲ್. ಓಕೆ, ಎರಡು ಆಯ್ತಾ? ಫಸ್ಟ್ ಒನ್ ಇಲ್ಲಾಯ್ತು, ಸೆಕೆಂಡ್ ಒನ್ ಇಲ್ಲಾಯ್ತು. ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ದ ಮ್ಯಾಗ್ನೆಟ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್. ಥರ್ಡ್ ಪಾಯಿಂಟ್, ದೇ ಡು ನಾಟ್ ಇಂಟರ್ಸೆಕ್ಟ್. ನೋಡಿ, ಯಾವುದಾದ್ರೂ ಲೈನ್ ಇಂಟರ್ಸೆಕ್ಟ್ ಆಗಿದೆನಾ ಒಂದಕ್ಕೊಂದು? ಇಲ್ಲೂ ಅಷ್ಟೇ ನೋಡಿ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿಲ್ಲ, ಅಂದ್ರೆ ಕ್ರಾಸ್ ಆಗ್ತಿಲ್ಲ. ಅಲ್ಲಿ ಕ್ಲೋಸ್ ಆಗಿ ಹೋಗ್ತಿದೆ ನೋಡಿ, ಎಂಡ್ಸ್ ಅಲ್ಲಿ ಕ್ಲೋಸ್ ಆಗಿದೆ, ಬಟ್ ಅವು ಇಂಟರ್ಸೆಕ್ಟ್ ಆಗಿಲ್ಲ, ಕ್ರಾಸ್ ಆಗ್ತಿಲ್ಲ. ಅರ್ಥ ಆಯ್ತಾ? ಇಂಟರ್ಸೆಕ್ಟ್ ಮತ್ತೆ ಕ್ರಾಸ್ ಅಂತಂದ್ರೆ ಈ ತರ, ಒಂದು ಲೈನ್ ಈ ತರ ಹೋದ್ರೆ ಇನ್ನೊಂದು ಲೈನ್ ಈ ತರ ಹೋಗ್ತಿದ್ದೇನಲ್ಲಿ, ಎಲ್ಲಾದ್ರೂ ಕ್ರಾಸ್ ಆಗ್ತಾನೆ ಇಲ್ಲ. ಬಟ್ ದೇ ಆರ್ ಮೂವಿಂಗ್ ವೆರಿ ಕ್ಲೋಸ್ ಟು ಈಚ್ ಅದರ್, ಬಟ್ ದೇ ಆರ್ ನಾಟ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್. ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಸ್ ಎ ಯೂನಿ ಡೈರೆಕ್ಷನ್, ಅಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಔಟ್ಸೈಡ್ ಮ್ಯಾಗ್ನೆಟ್ ಇಟ್ ಇಸ್ ನಾರ್ತ್ ಟು ಸೌತ್ ಪೋಲ್, ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ಇಸ್ ಸೌತ್ ಟು ನಾರ್ತ್ ಪೋಲ್ ಅಂತ. ಓಕೆ, ಅರ್ಥ ಆಯ್ತಾ? ಏನಾಗುತ್ತೆ ಸಪೋಸ್ ಒಂದು ಕ್ವಶನ್ ಕೇಳ್ತಾರೆ, ಏನು? ವೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್? ಜಸ್ಟಿಫೈ ಯುವರ್ ಆನ್ಸರ್. ಗಿವ್ ರೀಸನ್ ಅಂಡ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳ್ತಾರೆ. ಅವಾಗ ಏನ್ ಹೇಳ್ಬೇಕು ಅಂತಂದ್ರೆ, ಎಸ್
They do not intersect each other because the intersection point gives two direction, which is impossible. Because the magnetic field lines are unidirectional. ಒಂದೇ ಡೈರೆಕ್ಷನ್ ಹೋಗುತ್ತೆ. ಒಂದು ಪಾಯಿಂಟ್ ತಗೊಂಡ್ರೆ ಒಂದೇ ಡೈರೆಕ್ಷನ್ ತೋರಿಸಬೇಕು. ಆ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಅಲ್ಲಿ ಎರಡು ಡೈರೆಕ್ಷನ್ ತೋರಿಸ್ತದೆ. ಫಾರ್ ಎಕ್ಸಾಂಪಲ್ ಈ ತರ ಇಂಟರ್ಸೆಕ್ಟ್ ಆಗಿದೆ, ಒಂದು ಈ ಕಡೆ ಮೂವ್ ಆಗ್ತಿದೆ, ಇನ್ನೊಂದು ಈ ಕಡೆ ಮೂವ್ ಆಗ್ತಿದೆ. ಇದು ಪಾಸಿಬಿಲಿಟಿ ಇದೆನಾ? ಇಲ್ಲ. ಓಕೆ, ಸೊ ದಟ್ ಈಸ್ ದ ರೀಸನ್ the magnetic field lines do not intersect each other. If it is so, that indicates the magnetic field lines has two direction. It is impossible. It is not exist. That concept is not exist. ಅರ್ಥ ಆಯ್ತಾ? ನೆಕ್ಸ್ಟ್ ಇಷ್ಟ ಆಯ್ತು. ನೆಕ್ಸ್ಟ್ ಪಾಯಿಂಟ್, ದೀಸ್ ಆರ್ ಕ್ಲೋಸ್ಡ್ ಆಯ್ತು. ಇಲ್ಲಿ ಫಸ್ಟ್ಗೆ ಆಯ್ತಲ್ಲ, ಇದು ಎಕ್ಸ್ಪ್ಲೇನ್ ಮಾಡಿ. ಟುವರ್ಡ್ಸ್ ದ ರಿಲೇಟಿವ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಶೋನ್ ಬೈ ದ ಡಿಗ್ರಿ ಆಫ್ ಕ್ಲೋಸ್ನೆಸ್. ಡಿಗ್ರಿ ಆಫ್ ಕ್ಲೋಸ್ನೆಸ್ ನೋಡಿ, ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ, ಮೇಲೆ ಓದಂಗೆಲ್ಲ ಸ್ಟ್ರೆಂತ್ ಕಮ್ಮಿ ಆಗ್ತದೆ. ಜಾಸ್ತಿ ಕ್ಲೋಸ್ ಇದ್ರೆ ಜಾಸ್ತಿ ಸ್ಟ್ರೆಂತ್ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಸಮೀಪ ಇದ್ರೆ, ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಇಟ್ ಇಂಡಿಕೇಟ್ಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಈಸ್ ಮೋರ್ ಇನ್ ದಟ್ ಪರ್ಟಿಕ್ಯುಲರ್ ರೀಜನ್ ಅಂತ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಲಾಸ್ಟ್ಗೆ ದ ಸ್ಪೇಸ್ ಈಸ್ ಮೋರ್. ವಾಟ್ ಡಸ್ ಇಟ್ ಇಂಡಿಕೇಟ್ಸ್? It indicates the strength of the magnet is very less compared to the strength of the magnet near the magnet. ಅರ್ಥ ಆಗ್ತಿದೆನಾ? Strength at 2, strength at 3. Which one is more? I say 2 because it is distance is very less. Distance is very less compared to this point 3. ಅದಕ್ಕೆ strength ಜಾಸ್ತಿ ಪಾಯಿಂಟ್ 2 ಅಲ್ಲಿ, ಸ್ಟ್ರೆಂತ್ ಕಮ್ಮಿ at point 3 ಅಲ್ಲಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನು? The tangent drawn at any point magnetic field lines of force represents the direction of magnetic field at that point. Okay, so ನೀವು ಯಾವುದೇ ಪಾಯಿಂಟ್ ತಗೊಂಡ್ರೆ, ಈ ಪಾಯಿಂಟ್ ತಗೊಂಡ್ರೆ ದ ಡೈರೆಕ್ಷನ್ ಇಸ್ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಯಾವ ಥರ ಹೇಳಬೇಕು? ನಾರ್ತ್ ಟು ಸೌತ್. ಇದು ತಗೊಂಡ್ರೆ ನಾರ್ತ್ ಸೌತ್, ಇಲ್ಲಿ ತಗೊಂಡ್ರೆ ನಾರ್ತ್ ಸೌತ್. ಯಾವುದೇ ಪಾಯಿಂಟಲ್ಲಿ ನೀವು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ ದ್ಯಾಟ್ ಗಿವ್ಸ್ ಯು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ at that point ಅಂತ. ಅರ್ಥ ಆಯ್ತಾ? ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ಇಲ್ಲಿ ಕ್ವಶನ್ ಕೇಳಿರೋದು ಜಸ್ಟ್ ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂಡ್ ವಾಟ್ ಇಸ್ ದ ಡೈರೆಕ್ಷನ್ ಅಂತ ಮಾತ್ರ ಕೇಳಿರೋದು. ವಾಟ್ ಇಫ್ ದೇ ಆಸ್ಕ್ ವಾಟ್ ಈಸ್ ದ ಸ್ಟ್ರೆಂತ್ ಔಟ್ಸೈಡ್ ದ ಮ್ಯಾಗ್ನೆಟ್, ವಾಟ್ ಈಸ್ ದ ಸ್ಟ್ರೆಂತ್ ಇನ್ಸೈಡ್ ದ ಮ್ಯಾಗ್ನೆಟ್? ಔಟ್ಸೈಡ್ ದ ಮ್ಯಾಗ್ನೆಟ್ ದ ಸ್ಟ್ರೆಂತ್ ವಿಲ್ ವೇರಿ as the distance increases. The strength of the magnet also varies. ಮತ್ತೆ ಇನ್ಸೈಡ್ ದ ಮ್ಯಾಗ್ನೆಟ್ ಏನಾಗಿರುತ್ತೆ? ಸ್ಟ್ರೆಂತ್ ವಿಲ್ ರಿಮೈನ್ ಸೇಮ್. ಯಾಕೆ? ಯು ಕ್ಯಾನ್ ಸಿ ದ ಪ್ಯಾರಲಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಪ್ಯಾರಲಲ್ ಆಸ್ ವೆಲ್ ಆಸ್ ಈಕ್ವಿ ಡಿಸ್ಟೆನ್ಸ್. ಈಕ್ವಿ ಡಿಸ್ಟೆನ್ಸ್, ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಈಕ್ವಿ ಡಿಸ್ಟೆನ್ಸ್ ಏನಿದೆಯಲ್ಲ, ನೋಡಿ ಪ್ಯಾರಲಲ್ ಲೈನ್ ಮತ್ತೆ ಈಕ್ವಿಡಿಸ್ಟೆಂಟ್ ಈಚ್ ಅದರ್ ಅಂತಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಸೇಮ್ ಇದೆ ಅಂತ. ಅದೇ ನಾನು ಇನ್ನೊಂದು ಡಯಾಗ್ರಾಮ್ ಬರೀತೀನಿ ನೋಡಿ. ಇಲ್ಲಿ ಪ್ಯಾರಲಲ್ ಆಗಿದೆ, ಬಟ್ ಡಿಸ್ಟೆನ್ಸ್ ಏನಾಗಿದೆ? ವೇರಿ ಆಗ್ತಿದೆ. ಸೊ ಇಟ್ ಈಸ್ ನಾಟ್ ಎ ಯೂನಿಫಾರ್ಮ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. It is a uniform strength of magnetic field. ಅರ್ಥ ಆಯ್ತಾ? ಬಾರ್ ಮ್ಯಾಗ್ನೆಟ್. ಓಕೆ, ಇನ್ಸೈಡ್ ದ ಬಾರ್ ಮ್ಯಾಗ್ನೆಟ್ ದ ಸ್ಟ್ರೆಂತ್ ವಿಲ್ ರಿಮೈನ್ ಸೇಮ್, ಯೂನಿಫಾರ್ಮ್. ಓಕೆ, ಔಟ್ಸೈಡ್ ಇಟ್ ವಿಲ್ ವೇರಿ ಆಸ್ ದ ಡಿಸ್ಟೆನ್ಸ್ ಚೇಂಜಸ್. ಅರ್ಥ ಆಯ್ತಾ? ಸೊ ಶಾಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್? ಓಕೆ, ಲೆಟ್ಸ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಆಯ್ತಲ್ಲ, ಟ್ಯಾಂಜೆಂಟ್ ಮುಗೀತು. ನೆಕ್ಸ್ಟ್ ಕ್ವಶನ್, why don't two magnetic field lines intersect each other? Just to previous slide ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಏನು? if two field lines magnet intersect, then the point of intersection, the compass needle points two different directions, not same direction, different direction. This is not possible. Hence magnetic field lines do not intersect each other. ಇಷ್ಟು ಬರೆದ್ರೆ ಸಾಕು. ಓಕೆ, ಈಸಿ ಅಲ್ಲ? ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಏನಂತಂದ್ರೆ,
ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಎಕ್ಸಾಮ್ ಬರ್ದಾದ್ಮೇಲೂ ನೆನಪಿರುತ್ತೆ. ಯಾಕಂದ್ರೆ ಸೇಮ್ ಕಾನ್ಸೆಪ್ಟ್ಸ್ ವಿಲ್ ಬಿ ಲರ್ನಿಂಗ್ ಇನ್ +1 +2 ಆಲ್ಸೋ ಫಾರ್ ಕಾಂಪಿಟೇಟಿವ್ ಲೆವೆಲ್. ಅದು KCT ಆಗಿರ್ಬೋದು, ನೀಟ್ ಆಗಿರ್ಬೋದು, ಅಥವಾ IIT ಆಗಿರ್ಬೋದು. ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಆ ಚಾಪ್ಟರ್ಲಿ ಬೇಸಿಕ್ ಕಾನ್ಸೆಪ್ಟ್ ಆಗಿ ಈ ಪ್ರಾಪರ್ಟೀಸ್ ಎಲ್ಲ ಸ್ಟಡಿ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸ್ಕ್ರೀನ್ ಶಾಟ್ ತಗೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟಿ ಆಫ್ ಪ್ರೋಟಾನ್? ಪ್ರೋಟಾನ್ ಅಂತಂದ್ರೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಎಲೆಕ್ಟ್ರಾನ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಕ್ಯಾನ್ ಚೇಂಜ್ ವೈಲ್ ಇಟ್ ಮೂವ್ ಫ್ರೀಲಿ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಅಂತಂದ್ರೆ ಈ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಯಾವ ಪ್ರಾಪರ್ಟಿ ಆಫ್ ಎ ಪ್ರೋಟಾನ್ ಚೇಂಜ್ ಆಗುತ್ತೆ ಅಂತ ವೆನ್ ಇಟ್ ಇಸ್ ಎಂಟರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಇಲ್ಲಿ ಕೊಟ್ಟಿರೋದು ದೇರ್ ಮೇ ಬಿ ಮೋರ್ ದ್ಯಾನ್ 1 ಕರೆಕ್ಟ್ ಆನ್ಸರ್ ಅಂತ. ಒಂದೇ ಅಲ್ಲ, ಮೋರ್ ದ್ಯಾನ್ 1 ಪಾಸಿಬಿಲಿಟಿ. ಲೆಟ್ಸ್ ಚೆಕ್ ಔಟ್. ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟಿ ಆಫ್ ಎ ಪ್ರೋಟಾನ್ ಕ್ಯಾನ್ ಚೇಂಜ್ ವೈಲ್ ಇಟ್ ಮೂವ್ ಫ್ರೀಲಿ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್? ಗೆಸ್ ಮಾಡಿ ಏನೇನಾಗ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ನ ತಗೋತೀನಿ. ಈ ತರ. ಮ್ಯಾಗ್ನೆಟಿಕ್ ಫೀಲ್ಡ್ನ ತಗೋತೀನಿ. ಇನ್ನೊಂದು ಸ್ವಲ್ಪ ಟೆಕ್ಸ್ಟ್ ಬುಕ್ಗಳಲ್ಲಿ ಏನು ತಗೊಂತಾರೆ ಅಂತಂದ್ರೆ ಜಸ್ಟ್ ಡಾಟ್ಸ್ ತಗೊಂತಾರೆ. ಡಾಟ್ಸ್. ಏನ್ ಡಿಫ್ರೆನ್ಸು ಈ ಡಾಟ್ಸ್ಗೆ ಮತ್ತೆ ಕ್ರಾಸ್ಗೆ? ಈ ಕ್ರಾಸ್ ತಗೊಂಡ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಇನ್ವರ್ಡ್. ಅಂದ್ರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಹೋಗ್ತಿದೆ ಅಂತಂದ್ರೆ ಇನ್ಸೈಡ್ ದ ಸ್ಲೈಡ್ ಅಂತಂದ್ರೆ ಸ್ಕ್ರೀನ್ ಇದೆಯಲ್ಲ, ಸ್ಕ್ರೀನ್ ಒಳಗಡೆ ಹೋಗ್ತಿದೆ ಅಂತ. ಅದೇ ಈ ಪಾಯಿಂಟ್ಸ್ ಇಟ್ಕೊಂಡ್ರೆ ಔಟ್ ಸೈಡ್ ಬರ್ತಾ ಇದೆ ಅಂತ. ಓಕೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಇದನ್ನ ನಾನು ಪ್ಲೇನ್ ಅಂತ ತಗೊಂಡ್ರೆ ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಇನ್ಸೈಡ್ ದ ಪ್ಲೇನ್, ಬಟ್ ಇಲ್ಲಿ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಔಟ್ಸೈಡ್ ದ ಪ್ಲೇನ್ ಅಂತ ಅರ್ಥ. ಓಕೆ, ಇಗ್ನೋರ್ ದಿಸ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿಸ್. ಓಕೆ, ನೌ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ಸೈಡ್. ನೌ ಇಲ್ಲಿ ಪ್ರೋಟಾನ್ ಅಂತಿದೆ. ಪ್ರೋಟಾನ್ ಅಂತಂದ್ರೆ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ಲಿ ಚಾರ್ಜ್ ಏನಾಗ್ತದೆ ವೈಲ್ ಇಟ್ ಮೂವ್ ಫ್ರೀಲಿ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಎಂಟ್ರಿ ಕೊಡುತ್ತೆ, ಒಳಗಡೆ ಎಂಟ್ರಿ ಕೊಡುತ್ತೆ ಚಾರ್ಜ್. ಇಲ್ಲಿ ನೀವು ಐಡೆಂಟಿಫೈ ಮಾಡಬೇಕಿರೋದೇನಂತಂದ್ರೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಓದಿದ್ದೇವೆ. ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್ ಕನ್ವೆನ್ಷನಲಿ ಅಲ್ವಾ. ಇಫ್ ದ ಡೈರೆಕ್ಷನ್ ಆಫ್ ಎ ಪಾಸಿಟಿವ್ ಚಾರ್ಜ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್, ಓಕೆ, ಕರೆಂಟ್ ಈಸ್ ಆಲ್ಸೋ ಇನ್ ದ ಸೇಮ್ ಡೈರೆಕ್ಷನ್. ಈ ತರ ಮೂವ್ ಆಗ್ತಿದೆ. ಈ ತರ ಮೂವ್ ಆದಾಗ ಒನ್ಸ್ ಇಟ್ ಈಸ್ ಎಂಟರಿಂಗ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಇಲ್ಲಿ ಫೋರ್ಸ್ ಆಕ್ಟ್ ಆಗುತ್ತೆ. ಈ ಪ್ರೋಟಾನ್ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಮತ್ತೆ ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗುತ್ತೆ ಅನ್ನೋದು ತಿಳ್ಕೊಬೇಕಂದ್ರೆ ಯಾವ ರೂಲ್ ಯೂಸ್ ಮಾಡಬೇಕು. ಒಂದು ವಿಡಿಯೋ ಮಾಡಿದ್ದೆ, ರೂಲ್ಸ್ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಅದನ್ನ ನೋಡಿದ್ರೆ ಆರಾಮ್ಸೆ ನೀವು ಇದನ್ನ ಸಾಲ್ವ್ ಮಾಡಬಹುದು. ಯಾವ ರೂಲ್ ಯೂಸ್ ಮಾಡ್ತೀರಾ? ಟು ಐಡೆಂಟಿಫೈ ದ ಡೈರೆಕ್ಷನ್ ಆಫ್ ಎ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಯೂಸಿಂಗ್ Flemings left hand rule, FMC. Okay, illi the direction of magnetic field is inside the plane. FM inside the plane. FMC. C, it is the direction of current. ಇದೇನಿದೆಯಲ್ಲ ಇದು ಒಳಗಡೆ ಹೋಗ್ತಿದೆ, ಇದು ಡೈರೆಕ್ಷನ್ ಆಫ್ ಕರೆಂಟ್. ಮತ್ತೆ ಫೋರ್ಸ್ ಯಾವ ತರ? ಮೇಲೆ ಅಂತಂದ್ರೆ ಈ ತರ ಮೂವ್ ಆಗುತ್ತೆ. ಡಿಫ್ರೆಂಟ್ ಇಂಕಿನ ಯೂಸ್ ಮಾಡುತ್ತೀನಿ ನೋಡಿ, ಈ ತರ ಮೂವ್ ಆಗುತ್ತೆ. ಇದು ಡೈರೆಕ್ಷನ್ ಆಫ್ ಕರೆಂಟ್. ಅಂಡ್ ಇನ್ಸೈಡ್ ಏನು ಹೋಗ್ತಿದೆಯಲ್ಲ ದಟ್ ಈಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಯ್ತಾ? ಇಲ್ಲಿ
ಪ್ರೋಟಾನ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಹೋದಾಗ ಸ್ಪೀಡ್ ರಿಮೈನ್ಸ್ ಸೇಮ್, ಸ್ಪೀಡ್ ವೇರಿ ಆಗಲ್ಲ, ಸ್ಪೀಡ್ ವಿಲ್ ರಿಮೈನ್ ಸೇಮ್. ಬಟ್ ಏನಾಗುತ್ತೆ, ದ ಡೈರೆಕ್ಷನ್ ಗೋಯಿಂಗ್ ಟು ಚೇಂಜ್ ಒನ್ಸ್ ಇಟ್ ಇಸ್ ಎಂಟರಿಂಗ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಏನಾಗುತ್ತೆ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತದೆ. ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟಿ ಆಫ್ ಪ್ರೋಟಾನ್ ಕ್ಯಾನ್ ಚೇಂಜ್ ಅಂತ ಕೇಳಿರೋದು. ಏನ್ ಬರೀತೀರಾ ಚೇಂಜ್ ಅಂತಂದ್ರೆ, ಚೇಂಜ್ ಅಂತ ಕೇಳಿರೋದು. ಫಸ್ಟ್ ಒನ್, ಡೈರೆಕ್ಷನ್ ಚೇಂಜ್ ಆದ್ರೆ ಸ್ಪೀಡ್ ವಿಲ್ ರಿಮೈನ್ ಸೇಮ್, ಡೈರೆಕ್ಷನ್ ಚೇಂಜ್ ಆದ್ರೆ ವೆಲಾಸಿಟಿ ಚೇಂಜಸ್, ಬಿಕಾಸ್ ವೆಲಾಸಿಟಿ ಇಸ್ ಆಲ್ಸೋ ಅ ಸ್ಪೀಡ್ ಪ್ಲಸ್ ಡೈರೆಕ್ಷನ್. ಸ್ಪೀಡ್ ಮತ್ತೆ ಡೈರೆಕ್ಷನ್ ಸೇಮ್ ಆಗಿದ್ರೆ ವೆಲಾಸಿಟಿ ಆಲ್ಸೋ ಸೇಮ್ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತದೆ, ಸ್ಪೀಡ್ ಸೇಮ್ ಇದೆ, ಡೈರೆಕ್ಷನ್ ಚೇಂಜ್ ಆಗ್ತದೆ, ಅಂದ್ರೆ ವೆಲಾಸಿಟಿ ಈಸ್ ಚೇಂಜಿಂಗ್. ಮತ್ತೆ ಮಾಸ್ ಆಫ್ ಅ ಪ್ರೋಟಾನ್ ವಿಲ್ ರಿಮೈನ್ ಸೇಮ್ ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಮಾಸ್. ಏನ್ ಹೇಳುತ್ತೆ, ಮಾಸ್ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಅಲ್ವಾ. ಆ ಕಾನ್ಸೆಪ್ಟ್ ಪ್ರಕಾರ ಮಾಸ್ ಆಲ್ಸೋ ವಿಲ್ ರಿಮೈನ್ ಸೇಮ್, ಸ್ಪೀಡ್ ಈಸ್ ಆಲ್ಸೋ ರಿಮೈನ್ ಸೇಮ್. ಇಟ್ ಈಸ್ ಅ ವಿ ವೆಲಾಸಿಟಿ ಅಂಡ್ ಮೊಮೆಂಟಮ್ ದಟ್ ಈಸ್ ಗಿವೆನ್ ಬೈ P is equal to mv. So ಇಲ್ಲಿ mass will remain same but velocity is changing, hence P also changes. Hence option C and D are the correct answers. A and B are remain same ಆಗುತ್ತೆ, ಇಲ್ಲಿ change ಅಂತ ಕೇಳಿರೋದು, hence A and B not the correct answer, C and D are the correct answers. ಬಟ್ ಎಕ್ಸಾಮ್ ಅಲ್ಲಿ ಯಾವ ತರ ಬರೀಬೇಕು, ಇದು ಎಕ್ಸ್ಪ್ಲನೇಷನ್ ನಿಮಗೆ. ಬಟ್ ಎಕ್ಸಾಮ್ ಅಲ್ಲಿ ಯಾವ ತರ ಬರೀಬೇಕು, ಜಸ್ಟ್ C and D. When the proton enters the region of magnetic field, it experiences the magnetic force. As a result, the path of the proton becomes circular. Hence, its velocity and momentum changes. ನೀವು +1 +2 ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಲ್ಲಿ ನೀವೇನು ಓದ್ತೀರಂದ್ರೆ ಹೆಲಿಕಲ್ ಪಾತ್ ಅಂತ ಓದ್ತೀರಾ. ಓಕೆ, ಅದು ಈ ಕಾನ್ಸೆಪ್ಟ್ ಬೇಸ್ ಮಾಡ್ಕೊಂಡೇ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಅಲ್ಲಿ ಟೈಮ್ ಪೀರಿಯಡ್ ಕಂಡುಹಿಡಬೇಕು, ಫ್ರೀಕ್ವೆನ್ಸಿ ಕಂಡುಹಿಡಬೇಕು, ವೆಲಾಸಿಟಿ ಕಂಡುಹಿಡಬೇಕು. ಓಕೆ, ಅವೆಲ್ಲ ಇರುತ್ತೆ. ಸೊ ಬೇಸಿಕ್ ಕಾನ್ಸೆಪ್ಟ್ ಎಷ್ಟು ನೀವು ಚೆನ್ನಾಗಿ ಅರ್ಥ ಮಾಡ್ಕೋತಿರೋ +1 +2 ಅಷ್ಟು ಈಸಿಯಾಗಿ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ ವೆರಿ ಬೇಸಿಕ್ ಥಿಂಗ್ಸ್. ಅರ್ಥ ಆಯ್ತಾ? ಫೈನ್. ಸೊ ಇಷ್ಟ ಆಯ್ತು. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಸ್ಟೇಟ್ಮೆಂಟ್ ಗಳಿದ್ದಾರೆ, ಡೈರೆಕ್ಟ್ ಹೇಳ್ಬೋದು. ಏನು? ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ಸ್ ಎರಡಕ್ಕೂ ಸೇಮ್. ಓಕೆನಾ? ಟ್ರಿಕ್ ಇಸ್ ಸೇಮ್. ಎಫ್ ಎಂ ಸಿ. ಓಕೆ, ಎಫ್ ಅಂದ್ರೆ ಫೋರ್ಸ್ ಆನ್ ಎ ಕಂಡಕ್ಟರ್, ಎಂ ಅಂದ್ರೆ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಸಿ ಅಂದ್ರೆ ಡೈರೆಕ್ಷನ್ ಆಫ್ ಎ ಕರೆಂಟ್. ಬಟ್ ಇಲ್ಲಿ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ ಜಸ್ಟ್ ಸಿ ಅಂತಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಕರೆಂಟ್, ಇಟ್ ಇಸ್ ದ ಇಂಡ್ಯೂಸ್ಡ್ ಕರೆಂಟ್. ಅರ್ಥ ಆಯ್ತಾ? ಸೊ ಸ್ಟೇಟ್ಮೆಂಟ್ ಯಾವ ತರ ಬರೀಬೇಕು? ಎರಡಕ್ಕೂ ಸೇಮ್ ಸ್ಟೇಟ್ಮೆಂಟ್. ಏನ್ ಚೇಂಜ್ ಮಾಡ್ಬೇಕು ಅನ್ನೋದು ನಾ ಹೇಳ್ತೀನಿ. ಓಕೆ, ಕಾನ್ಸಂಟ್ರೇಟ್ ಮಾಡಿ. ಲೆಫ್ಟ್ ಹ್ಯಾಂಡ್ ರೂಲ್ ಕೇಳಿರೋದ್ರಿಂದ ಈ ಸ್ಟೇಟ್ಮೆಂಟ್ ಬರಬೇಕು. ಏನ್ ಸ್ಟೇಟ್ಮೆಂಟ್? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ states that if we arrange the thumb, the center finger and the forefinger of the left hand, ಇಲ್ಲಿ ಲೆಫ್ಟ್ ಹ್ಯಾಂಡ್ ಬದಲು ರೈಟ್ ಹ್ಯಾಂಡ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಕೇಳಿದ್ರೆ. ಓಕೆ, ಇಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಇಲ್ಲಿ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಬರುತ್ತೆ. ರೈಟ್ ಹ್ಯಾಂಡ್ ರೂಲ್ ಕೇಳಿದ್ರೆ ಫಸ್ಟ್ ಲೆಟ್ಸ್ ಡಿಸ್ಕಸ್ ಅಬೌಟ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಲೆಫ್ಟ್ ಹ್ಯಾಂಡ್ ರೂಲ್ ಎಟ್ ದ ರೈಟ್ ಆಂಗಲ್ಸ್, ಈ ಮೂರು ಬೆರಳುಗಳಿದೆಯಲ್ಲ, ಈ ಎಷ್ಟು ಕೋನ ಇರಬೇಕು, ಎಷ್ಟು ಡಿಗ್ರೀಸ್ ಇರಬೇಕು? 90 ಡಿಗ್ರಿ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಓಕೆ, ದೆನ್ the thumb point towards the direction of magnetic force, nothing but a force. What type of force? Under magnetic force. Okay, the center finger gives us the direction of current, the forefinger points the direction of magnetic field. Okay, this is the statement of Fleming's left hand rule. Adde Fleming's right hand rule kelidre ಏನು ಹೇಳ್ತೀರಾ? Wherever there is left, just replace with ರೈಟ್. ಮತ್ತೆ ಇನ್ನೊಂದು ಚೇಂಜ್ ಮಾಡ್ಬೇಕು. ಏನಂತಂದ್ರೆ ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಇದೆಯಲ್ಲ, ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಅಂತ ಇಂಡ್ಯೂಸ್ ಲೆಟರ್ ಆಡ್ ಮಾಡಿ. ದಟ್ ಬಿಕಮ್ಸ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಅರ್ಥ ಆಯ್ತಾ? ಸೊ ಇಷ್ಟು ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬಂದಂಗೆ. ಸೊ ಇಲ್ಲಿ ನಿಮಗೆ ಎಫ್ ಅಂತಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಡೈರೆಕ್ಷನ್, ಎಂ ಅಂತಂದ್ರೆ
ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಸಿ ಅಂತಂದ್ರೆ ಕರೆಂಟ್ ಡೈರೆಕ್ಷನ್. ಎರಡಕ್ಕೂ ಸೇಮ್. ಓಕೆ, ಬಟ್ ಇಲ್ಲಿ ಸಿ ಅಂತಂದ್ರೆ ಇಂಡ್ಯೂಸ್ಡ್ ಕರೆಂಟ್ ಡೈರೆಕ್ಷನ್. ನೋಡಿ, ಈಸಿ ಅಲ್ಲ? ಇಲ್ಲಿ ನಿಮ್ಗೆ ಇನ್ನೊಂದು ಗೊತ್ತಾಗಬೇಕು, ವೈ ಡು ವಿ ಯೂಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂಡ್ ವೈ ಡು ವಿ ಯೂಸ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಂತ. ಲೆಫ್ಟ್ ಹ್ಯಾಂಡ್ ರೂಲ್ ಟು ಐಡೆಂಟಿಫೈ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ರೈಟ್ ಹ್ಯಾಂಡ್ ರೂಲ್ ಟು ಐಡೆಂಟಿಫೈ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಟೇಕ್ ದ ಸ್ಕ್ರೀನ್ಶಾಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಆನ್ ಎಲೆಕ್ಟ್ರಿಕ್ ಮೋಟರ್? ಇಲ್ಲಿ ನಾನು ಎರಡು ಕ್ವಶನ್ ಡಿಸ್ಕಸ್ ಮಾಡ್ತೇನೆ. ಏನ್ ಗೊತ್ತಾ? ಫಸ್ಟ್, ಎಲೆಕ್ಟ್ರಿಕ್ ಮೋಟಾರ್ ಅಂದ್ರೆ ಏನು? ಎಲೆಕ್ಟ್ರಿಕ್ ಮೋಟಾರ್, ಎಲೆಕ್ಟ್ರಿಕ್ ಮೋಟಾರ್, ಮೋಟಾರ್ ಅಂದ್ರೇನು? ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ವಾಟ್ ಈಸ್ ಜನರೇಟರ್ ಅಥವಾ ವಾಟ್ ಈಸ್ ಡೈನಮ್ ಅಂತಂದ್ರೆ ವಾಯ್ಸ್ ವರ್ಸ. ಅಂದ್ರೆ ಇನ್ ದಿಸ್ ಕೇಸ್, ಮೋಟಾರ್ ಕೇಸಲ್ಲಿ ದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟಿಂಗ್ ಇನ್ ಟು ಮೆಕ್ಯಾನಿಕಲ್ ಎನರ್ಜಿ. ಅದೇ ನೀವು ಜನರೇಟರ್ ಡೈನಮ ತಗೊಂಡ್ರೆ ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಅಷ್ಟು ಇಲ್ಲಿ ಬರೀತೀವಿ ನೋಡಿ. ಮೋಟಾರ್, ಇಟ್ ಈಸ್ ಎ ಡಿವೈಸ್ which converts, it is a device which converts electrical energy to mechanical energy. ಮೆಕ್ಯಾನಿಕಲ್ ಎನರ್ಜಿ ಎಷ್ಟು ಬರೆದ್ರೆ ಸಾಕು. ಬಟ್ ಇಲ್ಲಿ ಮೇನ್ ಆಗಿ ಕೇಳಿರೋದು ಏನಂತಂದ್ರೆ, ವಾಟ್ ಇಸ್ ದ ಪ್ರಿನ್ಸಿಪಲ್? ಯಾವ ತತ್ವದ ಮೇಲೆ ಈ ಮೋಟಾರ್ ವರ್ಕ್ ಆಗುತ್ತೆ? ಏನಾಗುತ್ತೆ, ಕಾಯಿಲ್ ಇರುತ್ತಲ್ಲ, ಎರಡು ಮ್ಯಾಗ್ನೆಟ್ ಮಧ್ಯೆ ಒಂದು ಕಾಯಿಲ್ ಇರುತ್ತಲ್ಲ, ಆ ಕಾಯಿಲ್ ಅಲ್ಲಿ ಕರೆಂಟ್ ಪಾಸ್ ಆದ್ರೆ ಏನಾಗುತ್ತೆ? ಇಟ್ ಸ್ಟಾರ್ಟ್ಸ್ ರೊಟೇಟ್ಸ್ ಅಲ್ವಾ? ಸ್ಟಾರ್ಟ್ಸ್ ರೊಟೇಟ್ಸ್. ರೊಟೇಟ್ ಆದಾಗ ಏನಾಗುತ್ತೆ? ಕನ್ವರ್ಟೆಡ್ ಟು ಮೆಕ್ಯಾನಿಕಲ್ ಎನರ್ಜಿ. ರೊಟೇಟ್ ಅಂದ್ರೆ ಯಾವುದು? ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ನಥಿಂಗ್ ಬಟ್ ಇಟ್ ಇಸ್ ದ ಟೈಪ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಟೂ ಟೈಪ್ಸ್. ಯಾವ್ದು? ಒಂದು ಪೊಟೆನ್ಷಿಯಲ್ ಎನರ್ಜಿ, ಇನ್ನೊಂದು kinetic energy. So kinetic energy is associated with moving object, where potential energy it is associated with rest bodies or the bodies at height. Okay, ಇಷ್ಟ ಅರ್ಥ ಆಯ್ತಾ? ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಇದೇ ಹೇಳಿದ್ದು. ಯಾವಾಗ ಈ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಆ ಕಾಯಿಲ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೋ ಇಟ್ ಸ್ಟಾರ್ಟ್ಸ್ ರೊಟೇಟ್. ರೊಟೇಟ್ ಅಂದರೆ ಮೆಕ್ಯಾನಿಕಲ್ ಎನರ್ಜಿ. Particularly, it is a kinetic energy. Okay, but we do not say it as a kinetic energy as it is a part of mechanical energy. We can say it as a mechanical energy. ಅರ್ಥ ಆಯ್ತಾ? ಅದನ್ನೇ ಇಲ್ಲಿ ಸ್ಟೇಟ್ಮೆಂಟ್ ಹೇಳಿರೋದು. ಓಕೆನಾ? ಅದೇನು ಹೇಳಿರೋದು ನೋಡಿ. ಎಲೆಕ್ಟ್ರಿಕ್ ಮೋಟಾರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಬಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು? ವೆನ್ ರೆಕ್ಟಾಂಗ್ಯುಲರ್ ಕಾಯಿಲ್ is placed in a magnetic field, the current is passed through it, the force acts and the coil rotates it continuously. ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಈ ತತ್ವದ ಮೇಲೆ ಈ ಎಲೆಕ್ಟ್ರಿಕ್ ಮೋಟಾರ್ ಕಾರ್ಯನಿರ್ವಹಿಸುತ್ತದೆ. ಅರ್ಥ ಆಯ್ತಾ? ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಸೊ ಟೇಕ್ ದ ಸ್ಕ್ರೀನ್ ಶಾಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ದ ರೋಲ್ ಆಫ್ ಸ್ಪ್ಲಿಟ್ ರಿಂಗ್ಸ್ ಇನ್ ಎ ಎಲೆಕ್ಟ್ರಿಕ್ ಮೋಟಾರ್? ಇಲ್ಲಿ ಸ್ಪ್ಲಿಟ್ ರಿಂಗ್ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಜನರೇಟರ್. ಸ್ಲಿಪ್ ರಿಂಗ್ಸ್ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಇಲ್ಲೇನು ಸ್ಪ್ಲಿಟ್ ರಿಂಗ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಮೋಟಾರ್. ಸ್ಲಿಪ್ ರಿಂಗ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಜನರೇಟರ್. ಅರ್ಥ ಆಯ್ತಾ? ಸೊ ಈ ಸ್ಪ್ಲಿಟ್ ರಿಂಗ್ ಮತ್ತೆ ಸ್ಲಿಪ್ ರಿಂಗ್ ಕಾರ್ಯ ಏನು? ಸ್ಲಿಪ್ ರಿಂಗ್ ಬಗ್ಗೆ ಬಿಟ್ಬಿಡಿ, ಇಲ್ಲಿ ಸ್ಪ್ಲಿಟ್ ರಿಂಗ್ ಇದೆ. ವಾಟ್ ಡಸ್ ಇಟ್ ಡೂ? ಈ ಕಾಯಿಲ್ ಏನಿದೆಯಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ, ಈ ಕಾಯಿಲ್ ರೊಟೇಟ್ ಆಗ್ತಾ ಇರುತ್ತೆ. ಇವಾಗ ಕರೆಂಟು ಒಂದು ಡೈರೆಕ್ಷನ್ ಹೋಗುತ್ತಲ್ವಾ, ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಬೇಸ್ಡ್ ಆನ್ ದ ಟರ್ಮಿನಲ್ಸ್.
ಓಕೆ, ಕ್ಲಾಕ್ ವೈಸಲ್ಲಿ ಮೂವ್ ಆಗ್ಬೋದು ಅಥವಾ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ಬೋದು. ಬಟ್ ಏನಾಗುತ್ತೆ ಆಫ್ಟರ್ ಹಾಫ್ ರೊಟೇಷನ್ ಏನಾಗುತ್ತೆ, ಅಥವಾ ಒನ್ ರೊಟೇಷನ್, ಕಂಪ್ಲೀಟ್ ರೊಟೇಷನ್ ಏನಾಗುತ್ತೆ, ಆ ರೊಟೇಟ್ ಆಗೋಕ್ಕೆ ಏನಾಗಬೇಕು, ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡಬೇಕಲ್ವಾ. ಒಂದೇ ಡೈರೆಕ್ಷನಲ್ಲಿ ಇದ್ದರೆ ಫುಲ್ ರೊಟೇಟ್ ಆಗುತ್ತೆ. ಅದೇ ಡೈರೆಕ್ಷನ್ ಚೇಂಜ್ ಆದರೆ ಏನಾಗುತ್ತೆ, ಆ ಕಾಯಿಲ್ ಈ ಥರ ಆಗುತ್ತೆ, ಫುಲ್ ಕಂಪ್ಲೀಟ್ ಆಗಿ ರೊಟೇಟ್ ಆಗಲ್ಲ. ಓಕೆ, ದೇ ಸ್ಪ್ಲಿಟ್ ರಿಂಗ್ ವರ್ಕ್ಸ್ ಆಸ್ ಎ ಕಮ್ಯುಟೇಟರ್. ಕಮ್ಯುಟೇಟರ್ ಅಂತಂದರೆ ಇಟ್ ಚೇಂಜಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫಾರ್ ಎವ್ರಿ ಹಾಫ್ ರೊಟೇಷನ್. ಈ ಥರ ಇದೆನಾ, ಈ ಥರ ಆದರೆ ಹಾಫ್, ಅದೇ ಫುಲ್ ಈ ಥರದ್ರಿಗೆ ಮತ್ತೆ ಈ ಥರ ಆದರೆ ಒಂದು ಕಂಪ್ಲೀಟ್ ರೊಟೇಷನ್. ಆ ಹಾಫ್ ಬಂದಾಗ ಈ ಟರ್ಮಿನಲ್ಸ್ ಏನಿದೆಯಲ್ಲ, ಎಲೆಕ್ಟ್ರಿಕ್ ಡೈರೆಕ್ಷನ್ ಚೇಂಜ್ ಮಾಡಬೇಕು. ಡೈರೆಕ್ಷನ್ ಚೇಂಜ್ ಮಾಡಿದೇನಾಗುತ್ತೆ, ದ ಕರೆಂಟ್ ವಿಲ್ ಫ್ಲೋ ಇನ್ ಎ ಯೂನಿಟ್ ಡೈರೆಕ್ಷನ್, ಹೆನ್ಸ್ ದ ಕಾಯಿಲ್ ರೊಟೇಟ್ಸ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್, ಒಂದೇ ಡೈರೆಕ್ಷನಲ್ಲಿ ರೊಟೇಟ್ ಆಗುತ್ತೆ. ಅದೇ ನೀವು ಈ ಸ್ಪ್ಲಿಟ್ ರಿಂಗ್ ಯೂಸ್ ಮಾಡಿಲ್ಲ ಅಂದರೆ ದ ಕರೆಂಟ್ ವಿಲ್ ನಾಟ್ ಬಿ ಇನ್ ಒನ್ ಡೈರೆಕ್ಷನ್, ಸೊ ಹೆನ್ಸ್ ದ ಕಾಯಿಲ್ ಈ ಥರ ಆಗುತ್ತೆ, ಡಿಗ್ 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 ಈ ಥರ. ಓಕೆ, ಸೊ ಅದು ತಪ್ಸಕ್ಕೆ ನಾವು ಎಲ್ಲಿ ಕಮ್ಯುಟೇಟರ್ನ ಯೂಸ್ ಮಾಡ್ತೀವಿ, ಆ ಕಮ್ಯುಟೇಟರ್ ನಾವು ಸ್ಪ್ಲಿಟ್ ರಿಂಗ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಮಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಸ್ಪ್ಲಿಟ್ ರಿಂಗ್ ಇಸ್ ದ ಎಲೆಕ್ಟ್ರಿಕ್ ಮೋಟರ್, ಇನ್ ದ ಎಲೆಕ್ಟ್ರಿಕ್ ಮೋಟರ್ ಆಕ್ಟ್ಸ್ ಆಸ್ ಎ ಕಮ್ಯುಟೇಟರ್. ದ ಕಮ್ಯುಟೇಟರ್ ರಿವರ್ಸ್ ದ ಡೈರೆಕ್ಷನ್ ಆಫ್ ಎ ಕರೆಂಟ್ ಫ್ಲೋಯಿಂಗ್ ಥ್ರೂ coil after each of rotation of the coil. Due to this reversal of a current, the coil continues to rotate in the same direction. ಅದೇ ನಾವು ಕಮ್ಯುಟೇಟರ್ ಯೂಸ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ಈ ಕಾಯಿಲ್ ಒನ್ ರೊಟೇಷನ್ ತಿರ್ಗೋದೇ ಇಲ್ಲ, ಆಫ್ ರೊಟೇಷನ್ಗೆ ಡ್ಯಾನ್ಸ್ ಆಡ್ತಾ ಇರುತ್ತೆ ಮಧ್ಯೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ. ಅರ್ಥ ಆಯ್ತಾ? ಸೊ ಕಮ್ಯುಟೇಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈನ್. ಸೊ ನೆಕ್ಸ್ಟ್ ಕ್ವಶನ್, explain different ways to induce current in a coil. ಇದು EMI ಮೇಲೆ. What is EMI? Electromagnetic induction. What is this electromagnetic induction? What is this electromagnetic induction? Electromagnetic induction. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವೆನ್ ಎವರ್ ದೆರ್ ಇಸ್ ಎ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ದ ಇಂಡ್ಯೂಸ್ಡ್ ಕರೆಂಟ್ ವಿಲ್ ಡೆವಲಪ್. ಓಕೆ, ಅಂದ್ರೆ ಈ ಮ್ಯಾಗ್ನೆಟ್ ಇಂದನೂ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳೋದೆ EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ವೆನ್ ಎವರ್ ದೆರ್ ಇಸ್ ಎ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಸೋಸಿಯೇಟೆಡ್ ವಿತ್ ಕಾಯಿಲ್, ಚೇಂಜ್ ಆದರೆ ಇಂಡ್ಯೂಸ್ ಕರೆಂಟ್ ಡೆವಲಪ್ ಆಗುತ್ತೆ ಅಂತ ಹೇಳುತ್ತೆ. ಇಲ್ಲಿ ಈ ಇಂಡ್ಯೂಸ್ಡ್ ಕರೆಂಟ್ನ ಡಿಫ್ರೆಂಟ್ ವೇಸ್ ಟು ಇಂಡ್ಯೂಸ್ಡ್ ಕರೆಂಟ್ನ ಇನ್ ಎ ಕಾಯಿಲ್ ಅಲ್ಲಿ ಯಾವ ಥರ ಇಂಡ್ಯೂಸ್ನ ಕರೆಂಟ್ನ ಡೆವಲಪ್ ಮಾಡ್ಬೋದು, ಯಾವ ಥರ ಡಿಫ್ರೆಂಟ್ ವೇಸ್ ಇದೆ. ಇಲ್ಲಿ ನಾನು ಕಾಯಿಲ್ ಇಟ್ಕೋತೀನಿ, ಇಲ್ಲ ಒಂದು ಮ್ಯಾಗ್ನೆಟಿಕ್ ನೋಡಿದ್ರೆ ತಾನೆ, ಫ್ಯಾರಡೆ ಕಾಯಿಲ್ ಎಕ್ಸ್ಪೆರಿಮೆಂಟ್ ಥಿಯರಿ ಕ್ಲಾಸಸ್ ಒನ್ ಶಾರ್ಟ್ ಲೆಕ್ಚರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಕಾಯಿಲ್ ಅನ್ಕೊಳ್ಳೋಣ. ಓಕೆ, ಕಾಯಿಲ್ ಫಾರ್ ಎಕ್ಸಾಂಪಲ್ ಇದು ವಾಟರ್ ಬಾಟಲ್, ಈ ಪಾರ್ಟ್ನ ನೋಡ್ಕೊಳ್ಳಿ. ಓಕೆ, ಕಾಯಿಲ್ ಅನ್ಕೊಳ್ಳಿ, ಇದು ಫುಲ್ ಈ ಥರ ಕಾಯಿಲ್ ಇದೆ. ಇಲ್ಲಿ ನಾನು ಮ್ಯಾಗ್ನೆಟ್ ತೊಗೋತೀನಿ. ಮ್ಯಾಗ್ನೆಟ್ ತೊಗೊಂಡ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸಮೀಪ ಬಂದಾಗೆಲ್ಲ ಏನಾಗುತ್ತೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ಥ್ರೂ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವೇರಿ ಆಗುತ್ತಾನೆ. ವಿ ಕ್ಯಾನ್ ಸೇ ದಟ್ ದರ್ ಇಸ್ ಎ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಯಾವಾಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗುತ್ತೋ ಈ ಕೆಳಗಡೆ ಒಂದು ಗ್ಯಾಲನೋಮೀಟರ್ ಇರುತ್ತೆ. ಗ್ಯಾಲನೋಮೀಟರ್ ಸ್ಟಾರ್ಟ್ಸ್ ಡಿಫ್ಲೆಕ್ಟ್ಸ್. ಯಾಕೆ ಡಿಫ್ಲೆಕ್ಟ್ ಆಗುತ್ತೆ? ಗ್ಯಾಲನೋಮೀಟರ್ ಇಸ್ ದ ಡಿವೈಸ್ ವಿಚ್ ಇಸ್ ಯೂಸ್ ಟು ಮೆಜರ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಇಫ್ ಎನಿ ಫ್ಲೋ ಆಫ್ ಕರೆಂಟ್. ಓಕೆ, ಏನಾಗುತ್ತೆ ಆ ಡಿಫ್ಲೆಕ್ಟ್ ಆಗುತ್ತೆ ಅಂತಂದ್ರೆ 3 ವೇ ಇದೆ. ಒಂದು, ಈ ಮ್ಯಾಗ್ನೆಟ್ ಇದು ಕಾಯಿಲ್ ಇದೆಯಲ್ಲ, ಈ ಕಾಯಿಲ್ನ ರೆಸ್ಟಲ್ಲಿ ಇಟ್ಬಿಟ್ಟು ಈ ಮ್ಯಾಗ್ನೆಟ್ ಮಾತ್ರ ಮೂವ್ ಮಾಡೋದು, ಒನ್ ವೇ. ಅಥವಾ ಈ ಮ್ಯಾಗ್ನೆಟ್ನ ರೆಸ್ಟಲ್ಲಿ ಇಟ್ಬಿಟ್ಟು ಈ ಕಾಯಿಲ್ನ ಮಾತ್ರ ಮೂವ್ ಮಾಡೋದು, ಈ ಥರ. ಅಥವಾ ಎರಡನ್ನೂ ಮೂವ್ ಮಾಡ್ಬೋದು, ಈ ಥರ. ಎರಡು ರೆಸ್ಟಲ್ಲಿದ್ದರೆ ಆಗಲ್ಲ. ಓಕೆ, ಇಂಡ್ಯೂಸ್ ಕರೆಂಟ್ ಡೆವಲಪ್ ಆಗಲ್ಲ. ಸೊ ಅದನ್ನೇ ಹೇಳೋದು ನೋಡಿ, ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್, ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಆ್ಯಂಡ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಚೇಂಜ್ ಇನ್ ದ ಕರೆಂಟ್ ಇನ್ ದ ಕಂಡಕ್ಟರ್ ಪ್ಲೇಸ್ ನಿಯರ್ ದ ಕಾಯಿಲ್. ಈ 3.
ಓಕೆ, ರಿಲೇಟಿವ್ ಮೋಷನ್ ಅರ್ಥ ಆಯ್ತಲ್ಲ? ನೋಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸ್ಟೇಟ್ ದ ಪ್ರಿನ್ಸಿಪಲ್ ಆಫ್ ಆನ್ ಎಲೆಕ್ಟ್ರಿಕ್ ಜನರೇಟರ್. ಈ ಜನರೇಟರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದೆ. ಜಸ್ಟ್ ಸ್ಟೇಟ್ಮೆಂಟ್ ಬರಬೇಕು. ಏನು? EMI. ಪ್ರಿನ್ಸಿಪಲ್ ಬಂದ್ಬಿಟ್ಟು EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಏನು? ಇಲ್ಲಿ ಬರೀಬೇಕು. ಏನು? ಎಲೆಕ್ಟ್ರಿಕ್ ಜನರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್, okay, magnetic field continuous changes around the coil, then induced EMF produced in it. Okay, ಇಲ್ಲಿ just a spelling mistake ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಷ್ಟು ಬರೆದ್ರೆ ಸಾಕು. ಓಕೆ, ಈ ತತ್ವ ಆಯಿತು. ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲನೇಷನ್ ಎಲ್ಲ ಒನ್ ಶಾರ್ಟ್ ವಿಡಿಯೋ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ತುಂಬ ಟೈಮ್ ತೊಗೊಂಡು ಮಾಡಿದ್ದೀನಿ ಅದನ್ನು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ಗೆ ಮಾಡಿದ್ದೀವಿ. ಓಕೆ, ಅದನ್ನು ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನಾವು ಜಸ್ಟ್ PYQ ಕ್ವಶನ್ಸ್ ಯಾವುದು ಮತ್ತೆ ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ಉದ್ದೇಶ ಈ ಸೀರೀಸ್, ಎಕ್ಸ್ಪರ್ಟ್ PYQ ಸೀರೀಸ್. ಓಕೆ, ಇಲ್ಲಿ ಎಲ್ಲನೂ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಆಲ್ರೆಡಿ ನಾವು ಮಾಡಿದ್ದೀವಿ ಒನ್ ಶಾರ್ಟ್ ವಿಡಿಯೋ. ಅದರಲ್ಲಿ ನೋಡಿದ್ರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ ಫಿಸಿಕ್ಸ್ 1 ಶಾರ್ಟ್ ವಿಡಿಯೋಸ್ ಅಂತ. ಅಲ್ಲಿ ನೋಡಿದ್ಮೇಲೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫೈನ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೇಮ್ ದ ಸಮ್ ಸೋರ್ಸಸ್ ಆಫ್ ಡೈರೆಕ್ಟ್ ಕರೆಂಟ್ DC. ಯಾವ ಸೋರ್ಸಸ್ ಇದೆ? ಫಸ್ಟ್ ಒನ್ ಸೆಲ್, ಸೆಕೆಂಡ್ ಒನ್ ಬ್ಯಾಟ್ರಿ, ಇನ್ನು ಇನ್ಯಾವುದಾದ್ರೂ ಇದೆಯಾ? ಅಷ್ಟೇ, DC ಜನರೇಟರ್, ಸೆಲ್, DC ಜನರೇಟರ್, ಬ್ಯಾಟ್ರಿ. ಇದರಲ್ಲಿ 2 ಕೊಟ್ಟರೆ ಸಾಕು. ಓಕೆ, ದ ಫಸ್ಟ್ ಒನ್ ಸೆಲ್, ಬ್ಯಾಟರಿ, DC ಜನರೇಟರ್. ಯಾವುದಾದ್ರು ಎರಡು ಎಕ್ಸಾಂಪಲ್ ಬರೀರಿ. ಓಕೆ, ನಾವು ನೆಕ್ಸ್ಟ್ ಒನ್. ವಿಚ್ ಸೋರ್ಸಸ್ ಪ್ರೊಡ್ಯೂಸಸ್ ಆಲ್ಟರ್ನೇಟ್ ಕರೆಂಟ್? AC. ಯಾವುದು? ಡೈನಮೋ, AC ಜನರೇಟರ್. ಡೈನಮೋ ಆಸ್ ವೆಲ್ ಆಸ್ AC ಜನರೇಟರ್ ಆ್ಯಂಡ್ ಮೇನ್ಸ್. ಇಲ್ಲೂ 3. ಫಸ್ಟ್ ಒನ್ ಮೇನ್ಸ್, ಡೈನಮೋ, AC ಜನರೇಟರ್. 3 ಎಕ್ಸಾಂಪಲ್. ಓಕೆ, ನೋಡಿ ಇಲ್ಲಿ ಕೆಳಗಡೆ ಇದೆ ನೋಡಿ. AC ಜನರೇಟರ್, ಪವರ್ ಪ್ಲಾಂಟ್ಸ್, ಪ್ರೊಡ್ಯೂಸ್ ಆಲ್ಟರ್ನೇಟಿಂಗ್ ಕರೆಂಟ್. ಇದನ್ನು ಬರೀಬಹುದು. ಫೈನ್. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ. ತೊಗೊಂಡ್ರಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Choose the correct option. The rectangle coil of a copper wires is rotated in a magnetic field. Okay, the direction of induced current changes once in a each. ಇಲ್ಲಿ ರೆಕ್ಟಾಂಗಲ್ ಕಾಯಿಲ್ ಎಲ್ಲಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿದೆ. ಓಕೆ, ಇಲ್ಲಿ ಕೇಳಿರೋದು ಇಂಡ್ಯೂಸ್ಡ್ ಕರೆಂಟ್ ಯಾವ ರೊಟೇಷನ್ ಆದಾಗ, 1/4 ಅಥವಾ ಹಾಫ್ ಅಥವಾ 3/4 ಅಥವಾ ಕಂಪ್ಲೀಟ್ 1 ಸರ್ಕಲ್ ಆದಾಗ ಚೇಂಜ್ ಆಗುತ್ತೆ ಅಂತ ಕೇಳಿರೋದು. ಓಕೆ, ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್ ವಿ ನೋ that it is half rotation. So when rectangle coil copper is rotated in a magnetic field, the direction of induced current coil changes once in its half cycle. Half cycle ಅಲ್ಲಿ option C, half revolution. Okay, so ಈ ತರ ಇದ್ದಾಗ ನಾರ್ಮಲ್ ಆಗಿರುತ್ತೆ, ಈ ತರ ಇದ್ದಾಗ ಚೇಂಜ್ ಆಗುತ್ತೆ, ಮತ್ತೆ ಫುಲ್ ರೊಟೇಷನ್ ಆದಾಗೂ ಚೇಂಜ್ ಆಗುತ್ತೆ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಓಕೆ, ಅರ್ಥ ಆಯ್ತಾ? ಸೊ ಇಷ್ಟು ನೀವು ಎಕ್ಸಾಮಲ್ಲಿ ಮಾಡಬೇಕಾಗಿರೋದು. ಸೊ ನೆಕ್ಸ್ಟ್ ಕ್ವಶನ್. ವಾಟ್ ಪ್ರಿಕಾಷನ್ಸ್ ಶುಡ್ ಬಿ ಟೇಕನ್ ಟು ಅವಾಯ್ಡ್ ದ ಓವರ್ಲೋಡಿಂಗ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಅಂತ. ಅಂದರೆ ಓವರ್ಲೋಡ್ ಆಗುತ್ತಲ್ಲ ಮನೆಗಳಲ್ಲಿ. ಓವರ್ಲೋಡ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಾಗಬೇಕು. ಓವರ್ಲೋಡ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಸಾಕೆಟಲ್ಲಿ ನೀವೇನಾದರೂ ಜಾಸ್ತಿ ಅಪ್ಲೈನ್ಸ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ಏನಾಗುತ್ತೆ? ಹೀಟ್ ಜನ್ರೇಟ್ ಆಗುತ್ತೆ. ಹೀಟ್ ಜನ್ರೇಟ್ ಆಗಿ ಫೈರ್ ಹತ್ಕೊಳ್ಳುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಓಕೆ, ಅದನ್ನು ನಾವು ಏನಂತ ಕರಿತೀವಿ? ಓವರ್ಲೋಡಿಂಗ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ದ ಪ್ರಿಕಾಷನ್ಸ್ that should be taken to avoid overloading domestic circuits as follow. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಇವಾಗ ಒಂದು ಸ್ವಿಚ್ ಇರುತ್ತೆ ಅನ್ಕೊಳ್ಳಿ ಮನೆಯಲ್ಲಿ.
ಒಂದು ಸಾಕೆಟ್ ಇರುತ್ತಲ್ಲ ಫುಲ್ ಕಂಪ್ಲೀಟ್ ಆಗಿ, ಆ ಸಾಕೆಟ್ಗೆ ಜಾಸ್ತಿ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ನ ಕನೆಕ್ಟ್ ಮಾಡಬಾರ್ದು. ಬೇರೆ ಬೇರೆ ಸಾಕೆಟ್ ಇರುತ್ತಲ್ಲ, ಬೇರೆ ಬೇರೆ ಸಾಕೆಟಲ್ಲಿ ಕನೆಕ್ಟ್ ಮಾಡಿ. ಬಟ್ ಒಂದೇ ಸಾಕೆಟ್ಗೆ ಫ್ರೀಸರು, ಅದಾದಮೇಲೆ ಯಾವುದದು ಗೀಝರು, ಅದಾದಮೇಲೆ ಇನ್ನೂ ಟಿ ವಿ, ಎ ಸಿ ಒಟ್ಟೆ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಡೆವಲಪ್ ಆಗುತ್ತೆ. ಓಕೆ, ಜಾಸ್ತಿ ಅಮೌಂಟ್ ಆಫ್ ಕರೆಂಟ್ ಇವೆಲ್ಲ ಹೇಳ್ಕೊಳ್ಳುತ್ತೆ ತಾನೆ. ಎ ಸಿ ಆಗಲಿ, ಓಕೆ, ಏರ್ ಕೂಲರ್, ಅದಾದಮೇಲೆ ರೆಫ್ರಿಜರೇಟರ್, ಅದಾದಮೇಲೆ ಗೀಝರ್, ಅವೆಲ್ಲ ಜಾಸ್ತಿ ಅಮೌಂಟ್ ಆಫ್ ಕರೆಂಟ್ನ ಪಡ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಜಾಸ್ತಿ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆದರೆ ಏನಾಗುತ್ತೆ, ಅಕಾರ್ಡಿಂಗ್ ಟು ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಏನಾಗುತ್ತೆ, ಅಲ್ಲಿ ಹೀಟ್ ಡೆವಲಪ್ ಆಗುತ್ತೆ. ಬಿಕಾಸ್ ಎಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಸ್ಕ್ವೇರ್. ಅವಾಗ ಏನಾಗುತ್ತೆ, ಬೂಮ್, ಬೆಂಕಿ ಹತ್ಕೊಳ್ಳುತ್ತೆ. ಸೊ ಆ ಥರ ಕನೆಕ್ಟ್ ಮಾಡ್ಬೋದು, ಮಾಡಬಾರ್ದು. ಓಕೆ, ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ, ಈ ಗೀಝರ್, ರೆಫ್ರಿಜರೇಟರ್, ಟಿ ವಿ, ಏರ್ ಕೂಲರ್ ಎಟ್ ದ ಸೇಮ್ ಟೈಮ್ ಯೂಸ್ ಮಾಡಬೇಡಿ. ಓಕೆ, ಯೂಸ್ ಮಾಡಬೇಡಿ. ಏನು, ಎಲ್ಲ ಒಟ್ಟಿಗೆ ಯೂಸ್ ಮಾಡಿದ್ರೆ ಏನಾಗುತ್ತೆ, ಎಗೇನ್ ಜಾಸ್ತಿ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ, ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಡ್ಯೂ ಟು ರೆಸಿಸ್ಟೆನ್ಸ್, ಹೈ ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್ ಏನಾಗುತ್ತೆ, ಹೀಟ್ ಡೆವಲಪ್ ಆಗುತ್ತೆ. ಡೆವಲಪ್ ಆದಾಗ ಸೇಮ್ ಪ್ರಾಸೆಸ್ ಏನಾಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಅದನ್ನು ಅವಾಯ್ಡ್ ಮಾಡಿ. ಆದಮೇಲೆ ಇನ್ನೊಂದು ಏನಂತಂದರೆ, ಈ ಫಾಲ್ಟಿ ಅಪ್ಲೈನ್ಸ್ ಇರುತ್ತಲ್ಲ, ಅಂದರೆ ಕೆಟ್ಟೋಗಿರೋ, ಸರಿಯಾಗಿ ವರ್ಕ್ ಆಗ್ತಿರಲ್ಲ ಅಂಥವನ್ನ ಕನೆಕ್ಟ್ ಮಾಡಬೇಡಿ. ಅದನ್ನು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇದೇ ಥರ ಅವಘಡ ಆಗುತ್ತೆ. ಅವಘಡ ಅಂತಂದರೆ ಏನಾಗುತ್ತೆ, ಓವರ್ಲೋಡ್ ಆಗೋದು, ಶಾರ್ಟ್ ಸರ್ಕ್ಯೂಟ್ ಆಗೋದು, ಅಥವಾ ಶಾಕ್ ಹೊಡೆಯೋದು, ಈ ಥರ ಎಲ್ಲ ಆಗುತ್ತೆ. ಅವನ್ನ ಕನೆಕ್ಟ್ ಮಾಡಬೇಡಿ. ಅರ್ಥ ಆಯ್ತಾ? ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಟೂ ಮೆನಿ ಅಪ್ಲೈನ್ಸ್ ಶುಡ್ ನಾಟ್ ಬಿ ಕನೆಕ್ಟೆಡ್ ಟು ಸಿಂಗಲ್ ಸಾಕೆಟ್. ನೋಡಿ, ಇದನ್ನು ಹೇಳಿದ್ದು ನಾನು, ಸಿಂಗಲ್ ಸಾಕೆಟ್. ಓಕೆ, ಮತ್ತೆ ಟೂ ಮೆನಿ ಅಪ್ಲೈನ್ಸ್ ಶುಡ್ ನಾಟ್ ಬಿ ಯೂಸ್ಡ್ ಎಟ್ ದ ಸೇಮ್ ಟೈಮ್. ಸೆಕೆಂಡ್ ಪಾಯಿಂಟ್. ಥರ್ಡ್, ಫ್ಯೂಸ್ ಶುಡ್ ಬಿ ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್. ಏನಾಗುತ್ತೆ ಫ್ಯೂಸ್ ಕನೆಕ್ಟ್ ಮಾಡಿದ್ರೆ, ಇಫ್ ದರ್ ಇಸ್ ಅನ್ ಎಕ್ಸೆಸ್ ಆಫ್ ಕರೆಂಟ್, ಏನಾಗುತ್ತೆ, ಈ ಫ್ಯೂಸ್ ಬರ್ನ್ ಆಗುತ್ತೆ. ಬರ್ನ್ ಆಗಿ ಫ್ಲೋ ಆಫ್ ಎಲೆಕ್ಟ್ರಿಸಿಟಿನ, ಕರೆಂಟ್ನ ಕಮ್ಮಿ ಆಗುತ್ತೆ. ಅದು ಪಾತೆ ಕೊಡಲ್ಲ, ಕರೆಂಟ್ ಫ್ಲೋನೇ ಆಗಲ್ಲ. ಅವಾಗ ಏನಾಗುತ್ತೆ, ಶಾಕ್ ಆಗಲಿ ಏನೂ ಆಗಲ್ಲ, ಓವರ್ಲೋಡಿಂಗ್ ಆಗಲ್ಲ. ಫ್ಯೂಸ್ ಮಸ್ಟ್ ಬಿ ಯೂಸ್ಡ್ ಇನ್ ದ ಸರ್ಕ್ಯೂಟ್. ಲಾಸ್ಟ್ ಒನ್, ಫಾಲ್ಟಿ ಅಪ್ಲೈನ್ಸ್ ಶುಡ್ ನಾಟ್ ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್. ಇದನ್ನು ಹೇಳಿದ್ರು, ಕೆಟ್ಟೋಗಿರೋದು, ಕರೆಕ್ಟಾಗಿ ವರ್ಕ್ ಆಗದೆ ಇರೋದನ್ನ ಕನೆಕ್ಟ್ ಮಾಡಬಾರ್ದು. ಓಕೆ, ಸೊ ಇಷ್ಟು ಪಾಯಿಂಟ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಫೈನ್. ಸೊ ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್, ಲಿಸ್ಟ್ 2 ಮೆಥಡ್ಸ್ ಆಫ್ ಪ್ರೊಡ್ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಓನ್ಲಿ ಮ್ಯಾಗ್ನೆಟ್ಸ್ ಮಾತ್ರ ಪ್ರೊಡ್ಯೂಸ್ ಮಾಡಲ್ಲ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಆಲ್ಸೋ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇನ ತಾನೆ ಅರಿಸ್ಟೆಡ್ ಎಕ್ಸ್ಪೆರಿಮೆಂಟಲ್ಲಿ ನಾವು ಕಲ್ತಿರೋದು. ಸ್ಟ್ರೇಟ್ ವೈರ್ ಕಂಡಕ್ಟರ್, ಸೊಲೆನಾಯ್ಡ್, ಸರ್ಕ್ಯುಲರ್ ಲೂಪ್ ಅವೆಲ್ಲ ಕಲ್ತಿದ್ದೆ ತಾನೆ. ಅದರಲ್ಲಿ ಯಾವುದಾದ್ರೂ 2 ಬರೀಬೋದು. ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಥ್ರೂ ದ ಸ್ಟ್ರೇಟ್ ಕಂಡಕ್ಟರ್, ಇದೊಂದು. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್. ಅವ್ರು 2 ಕೇಳಿದ್ರಿಂದ 2 ಬರೀಬೋದು. ಓಕೆ, ಆಮೇಲೆ ಲೂಪ್ ಹೇಳ್ಬೋದು. ಓಕೆ, ಸರ್ಕ್ಯುಲರ್ ಲೂಪ್. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಹೌ ಡಸ್ ಅ ಸೊಲೆನಾಯ್ಡ್ ಬಿಹೇವ್ ಲೈಕ್ ಮ್ಯಾಗ್ನೆಟ್? ಕ್ಯಾನ್ ಯು ಡಿಟರ್ಮೈನ್ ದ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಆಫ್ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ವಿತ್ ಹೆಲ್ಪ್ ಆಫ್ ಎ ಬಾರ್ ಮ್ಯಾಗ್ನೆಟ್? ಫಸ್ಟ್ ಆಫ್ ಆಲ್, ಈ ಸೊಲೆನಾಯ್ಡ್ ಅಂತಂದರೆ ಏನು? ಫಸ್ಟ್ ಒಂದು ಕಾಯಿಲ್ ತಗೋತಾರೆ. ಇಟ್ ಹ್ಯಾಸ್ ಮೆನಿ ಸರ್ಕ್ಯುಲರ್ ಟರ್ನ್ಸ್ ಆಫ್ ಎ ಕಾಪರ್ ವೈರ್, ಇನ್ಸುಲೇಟಿಂಗ್ ಕಾಪರ್ ವೈರ್. ಏನಾಗುತ್ತೆ, ಅದರಲ್ಲಿ ಕರೆಂಟ್ ಫ್ಲೋ ಆದಾಗ ಇದು ಮ್ಯಾಗ್ನೆಟ್ ಥರ ಬಿಹೇವ್ ಆಗುತ್ತೆ. ಇದನ್ನು ನಾವು ಸೊಲೆನಾಯ್ಡ್ ಅಂತ ಹೇಳೋದು. ಓಕೆ, ಸಿಲಿಂಡ್ರಿಕಲ್ ಶೇಪ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಪ್ರೊಡ್ಯೂಸ್ ಬೈ ದಿಸ್ ಸೊಲೆನಾಯ್ಡ್, ಇಟ್ ಈಸ್ ಸಿಮಿಲರ್ ಟು ದ ಬಾರ್ ಮ್ಯಾಗ್ನೆಟ್. ಓಕೆ, ಇದನ್ನು ಕ್ಲೀನಾಗಿ ಒನ್ ಶಾರ್ಟ್ ವಿಡಿಯೋ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಕ್ಲೀನಾಗಿ ವಾಟ್ ಆರ್ ದ ಡಿಫರೆನ್ಸಸ್, ವಾಟ್ ಆರ್ ದ ಸಿಮಿಲಾರಿಟೀಸ್ ಬಿಟ್ವೀನ್ ಸೊಲೆನಾಯ್ಡ್. ಅಂದರೆ ಬಾರ್ ಮ್ಯಾಗ್ನೆಟ್ ಆಸ್ ವೆಲ್ as solenoid both produces magnetic field. Okay, when solenoid acts as a magnet, when there is a flow of current. ಈ ಎರಡದ್ದು ಸಿಮಿಲಾರಿಟಿ ಏನು, ಡಿಸಿಮಿಲಾರಿಟಿ ಏನು ಅನ್ನೋದು ಒನ್ ಶಾರ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇಲ್ಲಿ ಎಕ್ಸಾಮಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಆಫ್ ಆಲ್, ಹೌ ಡಸ್ ಸೊಲೆನಾಯ್ಡ್ ಬಿಹೇವ್ ಲೈಕ್ ಎ ಮ್ಯಾಗ್ನೆಟ್? ಅದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ, ವೆನ್ ಎವರ್ ದೆರ್ ಇಸ್ ಎ ಫ್ಲೋ ಆಫ್ ಕರೆಂಟ್ ಇಟ್ ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್. ಅಷ್ಟೇ, ಎಕ್ಸ್ಟ್ರಾ ಏನೂ ಬರಿಬೇಡಿ. ಓಕೆ, next, can you determine the north and south pole of a current carrying solenoid
ವಿತ್ ದ ಹೆಲ್ಪ್ ಆಫ್ ಬಾರ್ ಮ್ಯಾಗ್ನೆಟ್. ಎಸ್, ಐಲ್ ಸೇ ಎಸ್. ಹೇಗೆ ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ, ಏನು ಈ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ಇದೆಯಲ್ಲ, ಇಟ್ ಆಕ್ಟ್ಸ್ ಎಸ್ ಎ ಬಾರ್ ಮ್ಯಾಗ್ನೆಟ್. ಓಕೆ, ನಾನು ಇನ್ನೊಂದು ಬಾರ್ ಮ್ಯಾಗ್ನೆಟ್ ತೊಗೋತೀನಿ. ಓಕೆ, ಬಾರ್ ಮ್ಯಾಗ್ನೆಟ್. ಸೊ ನಾನು ಇದ್ರ ಸಮೀಪ ತೊಗೊಂಡು ಬರ್ತೀನಿ. ಸಮೀಪ ತೊಗೊಂಡು ಬಂದಾಗ ಈ ಪೋಲ್ ಇದೆಯಲ್ಲ, ಈ ಪೋಲ್ ಸಮೀಪ ಬಂದಾಗ ಈ ಬಾರ್ ಮ್ಯಾಗ್ನೆಟ್ ಅಂದ್ರೆ ರಿಪೆಲ್ ಆದರೆ ಈ ಕಡೆ ಬಂದರೆ ಒಂದು ಪೋಲ್ನ ಕನ್ಸಿಡರ್ ಮಾಡ್ಕೊಂತೀನಿ. ನನ್ಗೆ ಗೊತ್ತು ಬಾರ್ ಮ್ಯಾಗ್ನೆಟಲ್ಲಿ ಯಾವ್ದು ಸೌತ್ ಪೋಲ್ ಯಾವುದು ನಾರ್ತ್ ಪೋಲ್ ಅಂತ ಗೊತ್ತು. ಫಾರ್ ಎಕ್ಸಾಂಪಲ್ ನಾರ್ತ್ ಪೋಲ್ನ ಈ ಕಡೆ ಎಂಡಿಗೆ ತರ್ತೀನಿ, ರೆಡ್ ಕಲರ್ ಒನ್. ಓಕೆ, ಇಲ್ಲಿ ತಂದ್ರೆ ಏನಾಗುತ್ತೆ, ಇಲ್ಲಿ ರಿಪಲ್ ಆದರೆ ದಿಸ್ ಪೋಲ್ ಇಸ್ ಎ ನಾರ್ತ್ ಪೋಲ್. ಏನಾದರೂ ಈ ಮ್ಯಾಗ್ನೆಟ್ ಇದಕ್ಕೆ ಅಟ್ಯಾಚ್ ಆದರೆ ಏನಾಗುತ್ತೆ, ಸೌತ್ ಪೋಲ್. ಯಾಕೆ? ಅಕಾರ್ಡಿಂಗ್ ಟು ದ ಬೇಸಿಕ್ ಪ್ರಾಪರ್ಟಿ ಆಫ್ ಎ ಮ್ಯಾಗ್ನೆಟ್, ಲೈಕ್ ಪೋಲ್ ರಿಪಲ್ ಈಚ್ ಅದರ್, ಅನ್ಲೈಕ್ ಪೋಲ್ ಅಟ್ರಾಕ್ಟ್ ಈಚ್ ಅದರ್. ನೋಡಿ, ಇಲ್ಲಿ ನಾರ್ತ್ ಪೋಲ್ ಈ ಕಡೆ ಇದೆ, ಇದು ಅಟ್ಯಾಚ್ ಆದರೆ ಏನಾಗುತ್ತೆ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್ ಅಂತ. ಸೊಲೆನಾಯ್ಡ್ ಈ ಪೋಲ್ ಏನಿದೆಯಲ್ಲ ಸೌತ್ ಪೋಲ್, ಅದೇ ರಿಪಲ್ ಆದರೆ ಈ ಸೊಲೆನಾಯ್ಡ್ ಏನಿದೆಯಲ್ಲ ನಾರ್ತ್ ಪೋಲ್ ಅಂತ. ಅಪೋಸಿಟ್ ಇದು ವಾಯ್ಸ್ ವರ್ಸ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾರ್ತ್ ಪೋಲ್, ಇಟ್ ಈಸ್ ರಿಪಲ್ಲಿಂಗ್. ರಿಪಲ್ಲಿಂಗ್ ಅಂತಂದ್ರೆ ಇಟ್ ಈಸ್ ಆಲ್ಸೋ ನಾರ್ತ್ ಪೋಲ್, ದರ್ ಫೋರ್ ಅಪೋಸಿಟ್ ಒನ್ ಸೌತ್ ಪೋಲ್. ಈ ಥರ ಐಡೆಂಟಿಫೈ ಮಾಡೋದು. ಅರ್ಥ ಆಯ್ತಾ? ಬಟ್ ಅದು ಎಕ್ಸಾಮಲ್ಲಿ ಯಾವ ಥರ ಬರೀಬೇಕು ನೋಡಿ. Solenoid is a long coil of a circular loop insulated copper wire. The magnetic field lines produced are run whenever there is a current is allowed. Okay, now produced by similar to the magnetic field of a bar magnet. ಇದೆಲ್ಲ ಬೇಕಾಗಿಲ್ಲ ನಿಮಗೆ. ಓಕೆ, ಅಂಡರ್ಲೈನ್ ಮಾಡಿ ಅದು ಮಾತ್ರ ಬರೀರಿ. ನೆಕ್ಸ್ಟ್, ಕ್ಯಾನ್ ಯು ಡಿಟರ್ಮೈನ್ ದ ನಾರ್ತ್ ಅಂಡ್ ಸೌತ್ ಪೋಲ್ ಆಫ್ ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ವಿತ್ ಹೆಲ್ಪ್ ಆಫ್ ಎ ಬಾರ್ ಮ್ಯಾಗ್ನೆಟ್? ಎಸ್, ಎಲ್ಲಿ? ಇಲ್ಲಿ ನೋಡಿ, ಇಲ್ಲಿಂದ ಬರೀರಿ. ವೆನ್ ನಾರ್ತ್ ಪೋಲ್ ಆಫ್ ಬಾರ್ ಮ್ಯಾಗ್ನೆಟ್ ಈಸ್ ಬ್ರಾಟ್ ನಿಯರ್ ದ ಎಂಡ್ ಆಫ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ, ದ ಸೊಲೆನಾಯ್ಡ್ ರಿಪಲ್ ದ ಬಾರ್ ಮ್ಯಾಗ್ನೆಟ್, since like pole repel each other. The end connected to the negative terminal of a battery behaves as a north pole of the solenoid and the other end behaves as a south pole. Hence, one end of the solenoid behaves as a north pole and the other end behaves as a south pole. ಇಷ್ಟೇ. ಈ ಅಂಡರ್ಲೈನ್ ಮಾಡಿರೋದು ಮಾತ್ರ ಬರ್ಕೊಳ್ಳಿ. ಓಕೆ, ಬರಿಬೇಕು ಎಕ್ಸಾಮಲ್ಲಿ. ಅರ್ಥ ಆಯ್ತಾ? ಬಟ್ ಇಲ್ಲಿ ಇನ್ಸೈಡ್ ಸೊಲೆನಾಯ್ಡ್, what is the strength of magnet? Solenoid. What is the strength of the solenoid inside the solenoid? Uniform or non-uniform? Uniform. ಯಾಕಂದ್ರೆ ಇಲ್ಲಿ ಪ್ಯಾರಲಲ್ ಲೈನ್ಸ್ ಇರುತ್ತೆ. ಪ್ಯಾರಲಲ್ ಲೈನ್ಸ್ ಆಸ್ ವೆಲ್ ಆಸ್ ಈಕ್ವಿ ಡಿಸ್ಟೆನ್ಸ್. ಅಂದ್ರೆ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್, ಸೊಲೆನಾಯ್ಡ್ ಆಕ್ಟ್ಸ್ ಆಸ್ ಮ್ಯಾಗ್ನೆಟ್ ಅಲ್ವಾ, ಅದರಿಂದ ನಾನು ಮ್ಯಾಗ್ನೆಟ್ ಅಂತ ಕರಿಬಹುದು. ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಇಸ್ ಇನ್ಸೈಡ್ ದ ಸೊಲೆನಾಯ್ಡ್ is a uniform. Why? The magnetic field lines are parallel as well as equidistant from each other. Got it? So take the screenshot. Let's move on to the next question. When is force experienced by the current carrying conductor placed in a magnetic field largest? ಯಾವಾಗ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಫೋರ್ಸ್ ಆಕ್ಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು. ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಒಂದು ಕಂಡಕ್ಟರ್ ಅಲ್ಲಿ ಫ್ಲೋ ಆದಾಗ ಇಟ್ ಈಸ್ ಆಲ್ಸೋ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಅದನ್ನ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟರೆ ಅದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಆ ಫೋರ್ಸ್ ಮಿನಿಮಮ್ ಯಾವಾಗಿರುತ್ತೆ, ಮ್ಯಾಕ್ಸಿಮಮ್ ಯಾವಾಗಿರುತ್ತೆ ಅನ್ನೋದು ನಾವಿಲ್ಲಿ ತಿಳ್ಕೋಬೇಕು. ಅದೇ ಕೇಳಿದ್ರು, ಲಾರ್ಜೆಸ್ಟ್ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ? ವೆನ್ ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಅವಾಗ ಮ್ಯಾಕ್ಸಿಮಮ್ ಫೋರ್ಸ್ ಆಕ್ಟ್ಸ್ ಆನ್ ಎ current carrying conductor. Minimum ಯಾವಾಗುತ್ತೆ? when the direction of current is parallel to the external magnetic field direction, then the force on a conductor, you can say it as minimum or zero. Okay, ನೋಡೋಣ. ಎಕ್ಸಾಮ್ ಅಲ್ಲಿ the force experienced by current carrying conductor is the maximum when direction of a current is perpendicular to the direction of magnetic field. ಮಿನಿಮಮ್ ಯಾವಾಗಿರುತ್ತೆ? ಪ್ಯಾರಲಲ್. ಇಲ್ಲಿ ಪರ್ಪೆಂಡಿಕ್ಯುಲರ್ ಬದಲು ಪ್ಯಾರಲಲ್ ಬರುತ್ತೆ ಸಾಕು. ಫಾರ್ ಎಕ್ಸಾಂಪಲ್ ಅವ್ರು ಏನು ಹೇಳ್ತಾರೆ, ಆಂಗಲ್ಸ್ ಎಲ್ಲೂ ಹೇಳ್ಬೋದು. 90 ಡಿಗ್ರಿ ಇದ್ದಾಗ ಮ್ಯಾಕ್ಸಿಮಮ್, 0 ಆರ್ 180 ಡಿಗ್ರಿ ಇದ್ದಾಗ ಮಿನಿಮಮ್ ಅಥವಾ 0. ಅರ್ಥ ಆಯ್ತಾ? ಟೇಕ್ ದ ಸ್ಕ್ರೀನ್ಶಾಟ್. ನೆಕ್ಸ್ಟ್ ಕ್ವಶನ್. ಟೂ ಸರ್ಕ್ಯುಲರ್ ಕಾಯಿಲ್ A and B placed close to each other. If the current in the coil A is changed, will some current be induced in the coil B? Give reason. ಅಂದರೆ ಎರಡು ಕಾಯಿಲ್ ಇಟ್ಕೊಂಡಿದ್ದಾರೆ.
ಆ ಕಾಯಿಲ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಇಫ್ ಕರೆಂಟ್ ಇನ್ ದ ಕಾಯಿಲ್ ಎ ಇಸ್ ಚೇಂಜ್ಡ್, ವಿಲ್ ಸಮ್ ಕರೆಂಟ್ ಬಿ ಇಂಡ್ಯೂಸ್ ಇನ್ ದ ಕಾಯಿಲ್ ಬಿ, ಗಿವ್ ದ ರೀಸನ್. ಇಲ್ಲಿ ಎ ಅಂಡ್ ಬಿ ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದು ಕಾಯಿಲ್ ಎ, ಇದು ಕಾಯಿಲ್ ಬಿ. ಓಕೆ, ಇಷ್ಟಿಟ್ಟಿದ್ದಾರೆ. ಇದು ಕಾಯಿಲ್ ಎ ಅಂಡ್ ದಿಸ್ ಇಸ್ ಕಾಯಿಲ್ ಬಿ. ಈ ಕಾಯಿಲ್ ಎ ಅಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಕರೆಂಟ್ನ ಚೇಂಜ್ ಮಾಡ್ತಾರೆ. ಅವ್ರು ಕೇಳಿರೋದು ಇದರಲ್ಲೂ ಚೇಂಜ್ ಆಗ್ತಿದೆನಾ, ಚೇಂಜ್ ಆದರೆ ಯಾಕೆ ಚೇಂಜ್ ಆಗುತ್ತೆ ಅನ್ನೋದು ಈ ಕ್ವಶನ್ನ ಅರ್ಥ. ಓಕೆ, ಹೌದು ಚೇಂಜ್ ಆಗುತ್ತೆ. ಯಾಕೆಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದು ಎರಡು ರಿಲೇಟೆಡ್ ಆಗಿದೆ ತಾನೆ. ಇದು ಚೇಂಜ್ ಆದರೆ ಇದು ಚೇಂಜ್ ಆಗುತ್ತೆ. ರೇಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಇಂಡ್ಯೂಸ್ ಕರೆಂಟ್ ಇಸ್ ಆಲ್ಸೋ ಚೇಂಜಸ್. ಯಾವಾಗ ಈ ಕರೆಂಟ್ ಚೇಂಜಸ್ ಇನ್ ಎ ಕಾಯಿಲ್ ಎ, ಕಾಯಿಲ್ ಬಿ ಆಲ್ಸೋ ಚೇಂಜಸ್, ಕಾಯಿಲ್ ಬಿ ಅಲ್ಲೂ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಇಷ್ಟ ಆಯ್ತು. ಎಕ್ಸಾಮ್ ಅಲ್ಲಿ ಟೂ ಸರ್ಕ್ಯುಲರ್ ಕಾಯಿಲ್ಸ್ A and B placed close to each other. When the current in a coil A is changed, the magnetic field associated with it also changes. Andre magnetic flux anta. As a result, the magnetic field around coil B is also changes. This change in the magnetic field lines around coil B induced electric current in it. This is called electromagnetic induction, EMI. Simple ಅಲ್ಲಿ ಹೇಳ್ಬೇಕಂದ್ರೆ it is the EMI. Okay, fine. So next question ಏನು ಕೇಳಿದ್ದಾರೆ, what is the function of galvanometer in the circuit? Galvanometer, ammeter ಎಂದು ಗೊತ್ತು. It is a device which measures the magnitude of current. Okay, but galvanometer is also a device which measures electric current ಅಥವಾ magnitude of electric current. Also it is determine the direction of current. Ammeter ಅಲ್ಲಿ ಏನಾಗುತ್ತೆ, ಡೈರೆಕ್ಷನ್ನ ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಬಟ್ ಗ್ಯಾಲನೋಮೀಟರ್ ಅಲ್ಲಿ ದ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟು ತಿಳ್ಕೊಬಹುದು, ದ ಡೈರೆಕ್ಷನ್ ಆಫ್ ಕರೆಂಟನ್ನು ತಿಳ್ಕೊಬಹುದು. ಓಕೆ, ಸೊ ದಟ್ ಈಸ್ ದ ಡೆಫಿನೇಷನ್. ಓಕೆ, ಸೊ ಇಟ್ ಈಸ್ ಯೂಸ್ ಟು ಡಿಟೆಕ್ಟ್ ದ ಫ್ಲೋ ಆಫ್ ಕರೆಂಟ್ ಇಫ್ ಎನಿ ಇನ್ ದ ಸರ್ಕ್ಯೂಟ್. ಯಾವುದೇ ಥರ ಕರೆಂಟ್ ಫ್ಲೋ ಆಗ್ತಿದ್ರೆ ಅದನ್ನು ಡಿಟೆಕ್ಟ್ ಮಾಡ್ಬೋದು ಅಂತ. ಗಾಟ್ ಇಟ್? ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸ್ಟೇಟ್ ದ ರೂಲ್ ಟು ಡಿಟರ್ಮೈನ್ ದ ಡೈರೆಕ್ಷನ್ ಆಫ್, ಇಲ್ಲಿ ನೋಡಿ, first one, magnetic field produced around straight conductor carrying current. Second one, force. First one ಏನು ಕೇಳಿದ್ರು, direction. ಮೇನ್ ಆಗಿಲ್ಲಿ ನೋಡಿ, direction of what? Magnetic field. Magnetic field, first one. Second one, force, direction of force. Third one, direction of induced current. Direction of induced current. Okay, so ಯಾವ್ದು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಮಾಡಬೇಕಂದ್ರೆ ಒಂದು ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೆ, ರೂಲ್ಸ್ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ರೂಲ್ಸ್ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಏನಂತ, ಹೌ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಹೌ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕಂಡಕ್ಟರ್, ಹೌ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್, and how to find the pole of a circular loop current carrying conductor. ಸ್ಟ್ರಾಟಜಿ ವಿಡಿಯೋ ಮಾಡಿದ್ದೆ. ಓಕೆ, ಅದನ್ನು ನೋಡಿದ್ರೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಅಗೇನ್ ಐಮ್ ಎಕ್ಸ್ಪ್ಲೇನಿಂಗ್ ಇಯರ್. ಓಕೆ, ದ ಫಸ್ಟ್ ಒನ್, ದ ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲಿಂದ ಯು ಕ್ಯಾನ್ ಡಿಟರ್ಮೈನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ಫ್ಲೆಮಿಂಗ್ ಬರಲ್ಲ ಇಲ್ಲಿ, ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಈ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಇನ್ನೊಂದು ವೇಯಲ್ಲಿ ಕರೀತಾರೆ, ಏನು, ಸ್ಕ್ರೂ ರೂಲ್ ಅಂತ ಕರೀತಾರೆ. ಆಲ್ಸೋ ಇದನ್ನೇ ಇನ್ನೊಂದು ವೇಯಲ್ಲಿ ಕರೀತಾರೆ ಸ್ಕ್ರೂ ರೂಲ್ ಅಂತ. ಓಕೆ, ಸೆಕೆಂಡ್ ಒನ್, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕಂಡಕ್ಟರ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. Fleming's left hand rule. Okay, next, induced current, Fleming's right hand rule. ಇನ್ನೊಂದು ಬರುತ್ತೆ, ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ಇದಿಲ್ಲ ಬಟ್ ಆ್ಯಡ್ ಮಾಡ್ತೀನಿ, ಇದು ಕೇಳಿದ್ರು ಕೇಳ್ಬೋದು. how to find poles of a current carrying circular coil.
ಸರ್ಕ್ಯುಲರ್ ಕಾಯಿಲ್. ಇದು ಯಾವ ರೂಲಿಂದ ಫೈಂಡ್ ಮಾಡ್ಬೋದು? ಕ್ಲಾಕ್ ಪೇಸ್ ರೂಲ್. ಕ್ಲಾಕ್ ಪೇಸ್ ರೂಲಿಂದ ಯು ಕ್ಯಾನ್ ಐಡೆಂಟಿಫೈ ದ ಪೋಲ್ಸ್ ಆಫ್ ಎ ಲೂಪ್. ಏನದು? ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್. ಓಕೆ, ಲೂಪಲ್ಲಿ ಇದ್ದಾಗ ಯಾವುದು ಸೌತ್ ಪೋಲ್, ಯಾವುದು ನಾರ್ತ್ ಪೋಲ್ ಅಂತ ಈ ಕ್ಲಾಕ್ ವೇಸ್ ರೂಲಿಂದ ಐಡೆಂಟಿಫೈ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವೆನ್ ಡಸ್ ಅನ್ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಅಕರ್ಸ್? ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ಶಾರ್ಟ್ ಸರ್ಕ್ಯೂಟ್? ಇವಾಗ ನೀವು ಮನೆಯಲ್ಲಿ ಎರಡು ವೈರ್ ಇರುತ್ತಲ್ಲ, ಒಂದು ರೆಡ್ ಕಲರ್, ಇನ್ನೊಂದು ಬ್ಲ್ಯಾಕ್ ಕಲರ್. ಓಕೆ, ಈ ರೆಡ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಏನಾಗುತ್ತೆ, ತುಂಬ ವರ್ಷಗಳಾದಮೇಲೆ ಅಥವಾ ಸ್ವಲ್ಪ ದಿನಕ್ಕೆ ಏನಾದರೂ ಆ ಕ್ವಾಲಿಟಿ, ಏನಾದರೂ ವೈರ್ ಕ್ವಾಲಿಟಿ ಕಮ್ಮಿ ಇದ್ದರೆ ಏನಾಗುತ್ತೆ, ಆಫ್ಟರ್ ಸಮ್ ಇಯರ್ಸ್ ಏನಾಗುತ್ತೆ, ಆ ಇನ್ಸುಲೇಷನ್ ಇರುತ್ತಲ್ಲ ವೈರ್ ಮೇಲೆ, ಅದು ರೆಡ್ ಕಲರ್ ಆಸ್ ವೆಲ್ ಆಸ್ ಬ್ಲ್ಯಾಕ್ ಕಲರ್, ಏನಾಗುತ್ತೆ, ಇನ್ಸುಲೇಷನ್ ಹೋಗ್ಬಿಡುತ್ತೆ. ಇನ್ಸುಲೇಷನ್ ಹೋದಾಗ ಏನಾಗುತ್ತೆ, ಈ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಏನಿರ್ತಾರೆ, ಲೈವ್ ವೈರ್ ರೆಡ್ ಕಲರ್, ನ್ಯೂಟ್ರಲ್ ವೈರ್ ಬ್ಲ್ಯಾಕ್ ಕಲರ್, ಅವೆರಡು ಜಾಯ್ನ್ ಆಗುತ್ತೆ, ಕನೆಕ್ಟ್ ಕಾಂಟ್ಯಾಕ್ಟಲ್ಲಿ ಬರುತ್ತೆ. ಕಾಂಟ್ಯಾಕ್ಟಲ್ಲಿ ಬಂದಾಗ ಏನಾಗುತ್ತೆ, ಅವೆರಡು ಪ್ಯಾರಲಲ್ ಇರುತ್ತಲ್ಲ, ಪ್ಯಾರಲಲ್ಲಿ ಏನಾಗುತ್ತೆ, ಕರೆಂಟ್ ವಿಲ್ ಫ್ಲೋ ಮೋರ್. ಓಕೆ, ಕರೆಂಟ್ ವಿಲ್ ಫ್ಲೋ ಮೋರ್. ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಈ ಲೈವ್ ಮತ್ತು ನ್ಯೂಟ್ರಲ್ ವೈರ್ ಕಾಂಟ್ಯಾಕ್ಟ್ ಅಲ್ಲಾದಾಗ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಅಕಾರ್ಡಿಂಗ್ ಟು ಓಮ್ಸ್ ಲಾ, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್. ಓಕೆ, ಎಷ್ಟು ನಮ್ಮ ಇಂಡಿಯಾದಲ್ಲಿ 220 ವೋಲ್ಟ್. ಓಕೆ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್, ರೆಸಿಸ್ಟೆನ್ಸ್ ಕಮ್ಮಿ ಆಯಿತು, ಕರೆಂಟ್ ಏನಾಗಬೇಕು, ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಕರೆಂಟ್ ಇನ್ಕ್ರೀಸಸ್ ರ್ಯಾಪಿಡ್ಲಿ, ಅದನ್ನೇ ನಾವು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ವೆನ್ ಡಸ್ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಅಕರ್ಸ್? ಸಿಂಪಲ್, ವೆನ್ ಲೈವ್ ವೈರ್ ಆಸ್ ವೆಲ್ ಆಸ್ ನ್ಯೂಟ್ರಲ್ ವೈರ್ ಕಮ್ಸ್ ಇನ್ ಎ ಕಾಂಟ್ಯಾಕ್ಟ್, ಅಷ್ಟು. ಬಟ್ ಎಕ್ಸಾಮಲ್ಲಿ ಯಾವ ಥರ ಬರೀಬೇಕು? ಇಫ್ ದ ಪ್ಲಾಸ್ಟಿಕ್ ಇನ್ಸುಲೇಷನ್ ಆಫ್ ಅ ಲೈವ್ ವೈರ್, ಅದೇ ಹೇಳಿದ್ದು, ಸ್ವಲ್ಪ ವರ್ಷಗಳಾದಮೇಲೆ ಮೇಲ್ಗಡೆ ಪ್ಲಾಸ್ಟಿಕ್ ಇನ್ಸುಲೇಷನ್ ಇರುತ್ತಲ್ಲ, ಲೈವ್ ಮತ್ತು ನ್ಯೂಟ್ರಲ್ ವೈರ್, ಏನಾಗುತ್ತೆ, ಅವೆರಡು ಹೋದಾಗ ಏನಾಗುತ್ತೆ, ವೈರ್ ಟಚ್ ಈಚ್ ಅದರ್. ದಿಸ್ ಟಚಿಂಗ್ ದ ಲೈವ್ ವೈರ್ ಆಸ್ ವೆಲ್ ಆಸ್ ನ್ಯೂಟ್ರಲ್ ವೈರ್ ಡೈರೆಕ್ಟ್ಲಿ ಈಸ್ ನೋನ್ ಆಸ್ ಶಾರ್ಟ್ ಸರ್ಕ್ಯೂಟ್. ಯಾವಾಗ ಆಗುತ್ತೆ ಶಾರ್ಟ್ ಸರ್ಕ್ಯೂಟ್ ಅಂತಂದರೆ ಇದಾಯಿತು, ವೆನ್ ದ ಟೂ ವೈರ್ಸ್ touch each other, the resistance of circuit is very small. The current flowing through the wires becomes very large and heats the wire to be dangerously high temperature and fire may be started. Okay, so illi nimge when does electric short circuit occurs ಅಂತಂದ್ರೆ ಇಷ್ಟು ಬರಿಬೇಕು, ರೀಸನ್ ಬರೆದ್ರೆ ನಿಮ್ಗೆ ಒಳ್ಳೇದು. ಓಕೆ, ಇದು ಪ್ರಾಪರ್ ವೇ ಆಫ್ ರೆಪ್ರೆಸೆಂಟಿಂಗ್ ಯುವರ್ ಆನ್ಸರ್ಸ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಆನ್ ಅರ್ತ್ ವೈರ್? ವೈ ಇಸ್ ಇಟ್ ನೆಸೆಸರಿ ಟು ಅರ್ತ್ ಮೆಟಾಲಿಕ್ ಅಪ್ಲಯನ್ಸ್? ಈ ಮೆಟಾಲಿಕ್ ಅಪ್ಲಯನ್ಸ್ ಇದ್ರೆ ಅಂದರೆ ಫ್ರೀಜ್ ಆಗಿರ್ಬೋದು, ಅಂದರೆ ಅದೇ ರೆಫ್ರಿಜರೇಟರ್, ಎ ಸಿ, ಗೀಸರ್, ಅವೆಲ್ಲ ಜಾಸ್ತಿ ಅಮೌಂಟ್ ಆಫ್ ಕರೆಂಟ್ನ ಡ್ರಾ ಮಾಡ್ತಾ ಇರುತ್ತೆ. ಓಕೆ, ಏನಾದರೂ ಅದರಲ್ಲಿ ಫಾಲ್ಟ್ ಆದರೆ ಆ ಎಲೆಕ್ಟ್ರಿಕ್ ಅಪ್ಲಯನ್ಸ್ನ ಮುಟ್ಕೊಂಡ್ರೆ ಶಾಕ್ ಹೊಡೆದು ಸ್ವಲ್ಪ ಟೈಮಲ್ಲಿ ಏನಾಗುತ್ತೆ, ಮನುಷ್ಯರು ಸತ್ತು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಅರ್ಥಿಂಗ್ ವೈರ್ ಮಾಡಲೇಬೇಕು, ಅರ್ಥಿಂಗ್ ಕೊಡಲೇಬೇಕು. ಕೊಟ್ಟಾಗ ಏನಾಗುತ್ತೆ, ಎಕ್ಸೆಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಏನಾಗುತ್ತೆ, ಫ್ಲೋಸ್ ಥ್ರೂ ದ ದಟ್ ವೈರ್ ಆ್ಯಂಡ್ ರೀಚ್ ದ ಅರ್ತ್. ಏನಾಗುತ್ತೆ, ಎಕ್ಸೆಸ್ ಆಫ್ ಕರೆಂಟ್ ಅದರಿಂದ ಫ್ಲೋ ಆಗುತ್ತೆ. ಅವಾಗ ನೀವು ಮುಟ್ಟಿದ್ರು ಏನಾಗಲ್ಲ. ಓಕೆ, ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಆಲ್ರೆಡಿ ಫಸ್ಟ್ ಪಾರ್ಟ್ ಆಫ್ ಎಲೆಕ್ಟ್ರಿಸಿಟಿ ಅಲ್ಲಿ ಇದು ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಜಸ್ಟ್ ನೋಡಿ, ಅದನ್ನು ನೋಡಿ, ಇಲ್ಲೂ ಸೇಮ್. ಓಕೆ, ಸೊ ಇಲ್ಲಿ the metallic body of electric appliance is connected to the earth wire by means of the earth wire so that any leakage of electric current is transferred to the ground. This prevents any electric shocks to the user. That is why earthing of electrical appliance is necessary. Okay, this bardre sak yake ಈ earth wire is necessary for metallic bodies, electrical appliance ge ಇದು ನೆಸಸರಿ ಆಗಿದೆ ಅಂತ ಅರ್ಥ. ಫೈನ್, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸ್ಟೇಟ್ 2 ಯೂಸಸ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಪರ್ಮನೆಂಟ್ ಮ್ಯಾಗ್ನೆಟ್ ಜನರೇಟರಲ್ಲಿ ಯೂಸ್ ಮಾಡ್ತೀವಿ. ಅದಾದಮೇಲೆ ವಿ ಡಿ ಎ ಕ್ಯಾಸೆಟ್, ಆರ್ ಡಿ ಎ ಕ್ಯಾಸೆಟಲ್ಲಿ ಯೂಸ್ ಮಾಡ್ತೀವಿ. ಎರಡು ಬರೆದ್ರೆ ಸಾಕು, ಸಿಂಪಲ್. ಓಕೆ, ನಾವು ಫಿಸಿಕ್ಸ್ನ ಈಸಿ ಮಾಡಬೇಕು. ಓಕೆ, ಸೊ ಎರಡು ಬರೆದ್ರೆ ಸಾಕು. ಎಲೆಕ್ಟ್ರಿಕ್ ಜನರೇಟರ್ ಆ್ಯಂಡ್ ಮೋಟರ್ಸ್,
ಆ್ಯಂಡ್ ವಿಡಿಯೋ ಆ್ಯಂಡ್ ಆಡಿಯೋ ಕ್ಯಾಸೆಟ್ ಟೇಪ್ಸ್. ಓಕೆ, ಇಷ್ಟು ಬರೆದ್ರೆ ಸಾಕು. 2 marks. Next question. What are the magnetic field lines? How is the direction of magnetic field lines at a point determined? First slide ಅಲ್ಲಿ explain ಮಾಡಿದೆ. Same question repeat ಆಗಿದೆ. Okay, so magnetic field lines ಅಂದರೆ imaginary lines. ಏನು ಮಾಡಿದ್ದಾರೆ? The magnetic field lines of force are the lines drawn magnetic field a line which hypothetical ಅಂದರೆ imaginary lines ಅಂತ. Magnetic poles would move it is freely to do so. ಇದು ಡೆಫಿನೇಷನ್ ಆಯಿತು. ದ ಡೈರೆಕ್ಷನ್ ಯಾವ ಥರ ಫೈಂಡ್ ಮಾಡ್ತೀರಾ? ಅಟ್ ಎನಿ ಪಾಯಿಂಟ್ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಡೈರೆಕ್ಷನ್ ಸಿಗುತ್ತೆ, ಅಥವಾ ಮ್ಯಾಗ್ನೆಟಿಕ್ ಕಾಂಪಸ್ ಇಟ್ರೂ ಸಿಗುತ್ತೆ. ಅದೇ ಹೇಳಿದ್ರು ನೋಡಿ. ದ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್, ದ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ at point can be found by placing a smaller magnetic compass at that point. North end of the needle indicates the direction of field. Okay, is further solved. Fine. So let's move on to the next question. Name 2 factors that completely define a magnetic field. Magnetic field na complete define mado 2 parameter ಯಾವುದು? ಒಂದು ಡೈರೆಕ್ಷನ್, ಇನ್ನೊಂದು ಸ್ಟ್ರೆಂತ್. ಇವೆರಡಿದ್ರೆ ಇದನ್ನು ಕಂಪ್ಲೀಟ್ ಆಗಿ ಡಿಫೈನ್ ಮಾಡಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಗೊತ್ತಲ್ಲ, ಸ್ಟ್ರೆಂತ್ ವೈಸ್ ಜಾಸ್ತಿ ಇದೆನಾ ಕಮ್ಮಿ ಇದೆನಾ, ಮತ್ತು ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ, ನಾರ್ತ್ ಟು ಸೌತ್, ಇನ್ಸೈಡ್, ಸೌತ್ ಟು ನಾರ್ತ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಗಿವನ್ ಪಾಯಿಂಟ್, ಇವೆರಡು ಮ್ಯಾಗ್ನೆಟಿಕ್ ಫೀಲ್ಡ್ನ ಕಂಪ್ಲೀಟ್ ಆಗಿ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್ ಒನ್, ಎಟ್ ವಾಟ್ ಪ್ಲೇಸ್ ಆಫ್ ಮ್ಯಾಗ್ನೆಟ್ ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಲೋಸರ್? ನಮ್ಗೆ ಗೊತ್ತಿದೆ, ನಿಯರ್ ದ ಪೋಲ್ಸ್. ಹೇಳೋದೇನು ಅವಶ್ಯಕತೆ ಇದೆ? ನಿಯರ್ ದ ಪೋಲ್ಸ್, ಬೇಸಿಕ್ ಪ್ರಾಪರ್ಟೀಸ್, ನಿಯರ್ ದ ಪೋಲ್ಸ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಡ್ರಾ ಅ ಸ್ಕೆಚ್ ಆಫ್ ಎ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಫ್ಲೋಯಿಂಗ್ ಇನ್ ಟು ದ ಸರ್ಕ್ಯುಲರ್ ಕಾಯಿಲ್. ಒಂದು ಕೊಟ್ಟಿದ್ದಾರೆ, ಇನ್ನೊಂದು ಸೊಲೆನಾಯ್ಡ್. ಸಿಂಪಲ್, ಇಸ್ ಬರ್ದರೆ ಸಾಕು. ಡೈರೆಕ್ಷನ್ಸ್. ಓಕೆ, ಹಾಗೆ ಅರಿಸ್ಟೆಡ್ ಎಕ್ಸ್ಪೆರಿಮೆಂಟ್ ಇಂದ ನಮ್ಗೆ ಏನು ಗೊತ್ತಾಯಿತು? ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ದೇ ಆರ್ ಇಂಟರ್ಲಿಂಕ್ಡ್ ಅಂತ ಗೊತ್ತಾಯಿತು. ಓಕೆ, ಅದನ್ನು ನಮಗೆ ಈ ಪಾರ್ಟಲ್ಲಿ ಹೇಳಿದ್ದಾರೆ. ಸ್ಟೇಟ್ ದ ಅಬ್ಸರ್ವೇಷನ್ ಮೇಡ್ ಬೈ ದ ಅರಿಸ್ಟೆಡ್ ಆನ್ ದ ಬೇಸಿಸ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟ್. ಏನು ಮಾಡ್ತಾರೆ? ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಆರ್ ಲಿಂಕ್ ಟು ಈಚ್ ಅದರ್. ಅದೇನ ತಾನೆ? ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಸಮಿಂದ ಎಲೆಕ್ಟ್ರಿಸಿಟಿ, ಇ ಎಮ್ ಐ ವಿತ್ ಹೆಲ್ಪ್ ಆಫ್ EMI ಮ್ಯಾಗ್ನೆಟಿಸಮಿಂದನೂ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು ಅಂತ. ಅದು AC ಜನರೇಟರ್ ಕಾನ್ಸೆಪ್ಟ್. ಫೈನ್, ಸೊ ಅಷ್ಟಾಯಿತು, ಡ್ರಾ ಮಾಡಿದ್ರೆ ಸಾಕು. ಇಲ್ಲಿ ಅರಿಸ್ಟೆಡ್ ಯಾವುದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ? ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸ್ಟ್ರೈಟ್ ವೈರ್. ಆ ಎಕ್ಸ್ಪೆರಿಮೆಂಟ್ನ ಕನ್ಸಿಡರ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಆ ವೈರಲ್ಲಿ ಯಾವ ಥರ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಕಾನ್ಸೆಂಟ್ರಿಕ್ ಸರ್ಕಲ್. ಓಕೆ, ಈ ಥರನೂ ಕ್ವಶನ್ ಕೇಳ್ಬೋದು. ಏನು? ವೆನ್ ಎ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸ್ಟ್ರೇಟ್ ವೈರ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತಲೂ ಹೇಳ್ಬೋದು. ಅವಾಗ ಯಾವ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ಆಗುತ್ತೆ ಅನ್ನೋದು? ಕಾನ್ಸೆಂಟ್ರಿಕ್ ಸರ್ಕಲ್ ಅಥವಾ ಎನ್ ಸರ್ಕಲ್ಡ್ ಅಂತಲೇ ಹೇಳ್ತಾರೆ ನೋಡಿ. ಓಕೆ, ಸರ್ಕಲ್ ಶೇಪಲ್ಲಿ ಇರುತ್ತೆ, ಆ ಥರ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್, ಹೌ ಕ್ಯಾನ್ ಯು ಶೋ ದ್ಯಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಗಿವನ್ ಎಲೆಕ್ಟ್ರಿಕ್ ಕರೆಂಟ್ in the wire decreases as distance from the wire increases? ಆನ್ಸರ್ ಯಾವ ಥರ ಮಾಡ್ತೀರಾ? ಇಲ್ಲಿ ನೋಡಿ, ನೀವು ಕಾಂಪಸ್ನ ತೊಗೊಂಡ್ರೆ ಇಲ್ಲೇನು ಕೇಳಿರೋದು? ಹೌ ಕ್ಯಾನ್ ಯು ಶೋ ದ್ಯಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ವೈರ್ ಡಿಕ್ರೀಸಸ್ ಆಸ್ ಡಿಸ್ಟೆನ್ಸ್ ಫ್ರಮ್ ದ ವೈರ್ ಇನ್ಕ್ರೀಸಸ್. ಅಲ್ಲೇನಾಗುತ್ತೆ, ದೂರ ಹೋದಂಗೆಲ್ಲ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಅದನ್ನು ಯಾವ ಥರ ಪ್ರೂವ್ ಮಾಡ್ತೀರಾ ಅಂತ ಕೇಳಿರೋದಿಲ್ಲ. ನಾವು ಮ್ಯಾಗ್ನೆಟಿಕ್ ಕಾಂಪಸ್ನ ತೊಗೊಂಡ್ರೆ ಆರಾಮ್ಸೆ ಪ್ರೂವ್ ಮಾಡ್ಬೋದು ತಾನೆ. ಹೇಗೆ? ಆ ಡಿಫ್ಲೆಕ್ಷನ್, ನಾರ್ತ್ ಪೋಲ್, ಓಕೆ, ನಾರ್ತ್ ರೆಡ್ ಕಲರ್ ನೀಡಲ್ ಇರುತ್ತಲ್ಲ, ಆ ಡಿಫ್ಲೆಕ್ಷನ್ ನೋಡಿ, ಸಮೀಪ ಬಂದಾಗ ಡಿಫ್ಲೆಕ್ಷನ್ ವಿಲ್ ಬಿ, ಫಾರ್ ಎಕ್ಸಾಂಪಲ್, ಜಾಸ್ತಿ ಹೋಗ್ತಾ ಹೋದರೆ ಸ್ಟ್ರೆಂತ್ ಜಾಸ್ತಿ ಅಂತ. ಓಕೆ, ಸ್ಟ್ರೆಂತ್ ಯಾವ ಥರ? ಈ ಡಿಫ್ಲೆಕ್ಷನ್ ಮುಖಾಂತರ ನಾವು ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಐಡೆಂಟಿಫೈ ಮಾಡ್ಬೋದು. ಡಿಫ್ಲೆಕ್ಷನ್ ಜಾಸ್ತಿ, ಡಿಫ್ಲೆಕ್ಷನ್ ಕಮ್ಮಿ ಅಂತ. ಅದು ಹೇಗೆ ಹೇಳ್ತಾರೆ ನೋಡಿ. ಫಾರ್ ಎ ಗಿವನ್ ಬ್ಯಾಟ್ರಿ ಆಫ್ ಎ ಡಿಗ್ರಿ ಆಫ್ deflection of n pole, n ಅಂತಂದ್ರೆ ನಾರ್ತ್ ಪೋಲ್, decreases when compass needle is kept at the point farther away from the wire. This shows that the magnetic field decreases as distance from the wire increases. ಇಷ್ಟು ಬರುತ್ತೆ ಸಾಕು. ಆ ಡಿಫ್ಲೆಕ್ಷನ್ ಏನಿದೆಯಲ್ಲ ಅದನ್ನು ಡಿಗ್ರೀಸ್ ಆಗುತ್ತೆ. ಡಿಗ್ರೀಸ್ ಆದರೆ ಸ್ಟ್ರೆಂತ್ ಆಫ್ ದ
ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಆಗ್ತಿದೆ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. How can you determine north and south pole of current carrying solenoid with help of a bar magnet? ಇದು ರಿಪೀಟೆಡ್, ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ. ರಿಪೀಟೆಡ್ ನಿಮಗೋಸ್ಕರ ಮತ್ತೆ ಎಕ್ಸ್ಪ್ಲೈನ್. ವೆನ್ we can suspend a solenoid freely with help of a thread. Now bring the north pole of bar magnet towards each end of the solenoid. The end which will be repelled will be north pole. ಇಷ್ಟು ಬರೆದ್ರೆ ಸಾಕು. ಸೊ ಮೊದಲ ಸ್ಲೈಡಲ್ಲಿ ಫುಲ್ ಡಯಾಗ್ರಾಮ್ ಜೊತೆ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ, ಸಪ್ರೇಟ್ ಆಗಿ ಕೇಳಿದ್ದಾರೆ. ಹೌ ಡು ಐಡೆಂಟಿಫೈ ದ ಪೋಲ್ಸ್ ಆಫ್ ಎ solenoid ಅಂತ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. When is the force exerted in a current carrying conductor maximum and minimum? Perpendicular and parallel ಅಂತ ಹೇಳಿದ್ನಲ್ಲ. 90 ಡಿಗ್ರಿ ಇದ್ದಾಗ ಮ್ಯಾಕ್ಸಿಮಮ್, 0 ಆರ್ 180 ಡಿಗ್ರಿ ಇದ್ದಾಗ ಮಿನಿಮಮ್ ಆರ್ 0 ಅಂತ. ಓಕೆ, ಅಷ್ಟು ಬರೆದ್ರೆ ಸಾಕು. ಸೊ ಇಲ್ಲಿ ವೆನ್ a current carrying conductor held perpendicular to the direction of magnetic field, the force exerted on it is maximum. ಮತ್ತೆ ಮಿನಿಮಮ್ ಯಾವಾಗ? the current carrying conductor held parallel to the direction of magnetic field, the force exerted on it minimum or 0. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, stationary charge is placed in a magnetic field. Will it experience a force? Give reason. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಚಾರ್ಜ್ ರೆಸ್ಟಲ್ಲಿ ಇರುತ್ತೆ. ಓಕೆ, ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಹಾಕ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಹಾಕಿದಾಗ ಅದು ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತಾ ಅಂತ ಕೇಳಿದ್ದಾರೆ. ನಾನು ಹೇಳ್ತೀನಿ ನೋ. ಯಾಕೆ ನೋ? that whenever there is a flow of charges, then there is a current. Whenever there is a flow of current, it acts as a magnet. ಇಲ್ಲಿ ಚಾರ್ಜೇ ಮೂವ್ ಆಗ್ತಿಲ್ಲ ಅಂದರೆ ಕರೆಂಟ್ 0 ಆಗುತ್ತೆ. ಕರೆಂಟ್ 0 ಆದರೆ there is no effect on stationary charge. ಅಷ್ಟೇ. No, the reason is the charge is at rest, the current is 0. ಇಷ್ಟು ಬರೆದ್ರೆ ಸಾಕು. ಅರ್ಥ ಆಯ್ತಾ? So take the screenshot. So let's move on to the next question. Name the 3 types of wire used in the circuit. ಯಾವ್ದು? Live wire, neutral wire and earth wire. Live, red color; neutral, black color; earth, green color. Okay, now out of these 3 wires is used safety measure, especially for those appliances have metallic body. ಯಾವ wire? Earthing. State the color of the insulation used for this wire. How it is ensures the safety of the user. ಇಲ್ಲಿ ಲೈವ್ ವೈರ್, ನ್ಯೂಟ್ರಲ್ ವೈರ್, ಅರ್ತ್ ವೈರ್ ಅಂತ ಗೊತ್ತಾಯಿತು. ಸೆಕೆಂಡ್ ಪಾರ್ಟ್ಗೆ ಸೇಫ್ಟಿ ಮೆಜರ್ಗೆ ಸ್ಪೆಷಲಿ ಫಾರ್ ದೋಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಹ್ಯಾವ್ ಮೆಟಾಲಿಕ್ ಬಾಡಿ, ಅದಕ್ಕೆ ಯಾವ ವೈರ್ ಕನೆಕ್ಟ್ ಮಾಡ್ತೀವಿ? ಅರ್ಥಿಂಗ್ ವೈರ್ ಅಂತ ಕನೆಕ್ಟ್ ಮಾಡ್ತೀವಿ. ಆ ಅರ್ಥಿಂಗ್ಗೆ ಯಾವ ಕಲರ್ ಇನ್ಸುಲೇಷನ್ ಇರುತ್ತೆ ಅಂತ ಕೇಳಿರೋದು. ಏನು? ಅರ್ತ್ ವೈರ್. ದ ವೈರ್ ಆಫ್ ದ ಇನ್ಸುಲೇಷನ್ ಇಸ್ ಗ್ರೀನ್. ನೆಕ್ಸ್ಟ್ ಏನು ಕೇಳಿರೋದು? ಸ್ಟೇಟ್ ದ ಕಲರ್ ಆಯಿತು. ಹೌ ಇಟ್ ಈಸ್ ಎನ್ಶೋರ್ಸ್ ದ ಸೇಫ್ಟಿ ಆಫ್ ಯೂಸರ್. ಇಲ್ಲಿ ನೋಡಿ, ದ ಮೆಟಾಲಿಕ್ ಬಾಡಿ ಕನೆಕ್ಟೆಡ್ ಟು ದ ಅರ್ತ್ ವೈರ್ keeps its potential to the earth if there is any leakage of the user does not get any kind of electric shock. ಇಷ್ಟು ಬರೆದ್ರೆ ಫುಲ್ ಮಾರ್ಕ್ಸ್ ನೋಡಿ. ಸೊ ನಿಮ್ಗೆ ಎಷ್ಟೇ ಆನ್ಸರ್ಸ್ ಕರೆಕ್ಟಾಗಿ ಗೊತ್ತಿದ್ರು ನೀವು ಎಕ್ಸಾಮಲ್ಲಿ ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡಲಿ ಅಂದರೆ ಉಪಯೋಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಒನ್, ಗಿವ್ ಸಮ್ ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಮೋಟಾರ್ ಆ್ಯಂಡ್ ಜನರೇಟರ್. ಫಸ್ಟ್ ಡೆಫಿನೇಷನ್ ಬರೀರಿ. ಏನು? ಮೋಟಾರ್ ಅಂದರೆ ಇಟ್ ಕನ್ವರ್ಟ್ಸ್ electrical energy to mechanical energy. Generator, it converts mechanical energy to electrical energy. Second point, principle. ಯಾವ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಮಾಡುತ್ತೆ ಅಂತ. ಓಕೆ, ಎಲೆಕ್ಟ್ರಿಕ್ ಮೋಟಾರ್ ಇಟ್ ಈಸ್ ಬೇಸ್ಡ್ ಆನ್ ಯಾವುದು? ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮೋಟಾರ್. ಬಟ್ ಇದು ಇಟ್ ಈಸ್ ಬೇಸ್ಡ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, EMI. ಮತ್ತೆ ಈ ಲಾ ಏನಿದೆ ಅಲ್ಲ, ಲಾ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅದನ್ನು ಥರ್ಡ್ ಪಾಯಿಂಟಲ್ಲಿ ಬರೆಯೋರು. ಏನು ಎಕ್ಸ್ಪ್ಲೇನ್ ಮಾಡುತ್ತೆ? ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್. ಕರೆಂಟ್ ಈಸ್ ಸಪ್ಲೈಡ್ ಟು ದ ಕಾಯಿಲ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ by an external source of electrical energy. As a result of it, coil starts rotating. Now, the coil are rotated in a magnetic field by an external arrangement. As a result, an electric current is induced. ನೋಡಿ, ಈ ಮೋಟಾರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ನ ಸಪ್ಲೈ ಮಾಡಿ ಆ ಕಾಯಿಲ್ನ ರೊಟೇಟ್ ಮಾಡಂಗೆ ಮಾಡ್ತಾರೆ. ಬಟ್ ಇಲ್ಲಿ ಈ ಕಾಯಿಲ್ನ ರೊಟೇಟ್ ಮಾಡಿ ಎಲೆಕ್ಟ್ರಿಕ್ ಕರೆಂಟ್ನ ಜನರೇಟ್ ಮಾಡ್ತಾರೆ.
ಅದನ್ನು ಹೇಳ್ತಿರೋದು. ಈ 3 ಡಿಫರೆನ್ಸ್ ಸಾಕು. ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ ದ ಡಯಾಗ್ರಾಮ್ ಶೋನ್ ಬಿಲೋ, ಇಲ್ಲಿ ನೋಡಿ 2 ಡಯಾಗ್ರಾಮ್ ಇದೆ, 1, 2. ಇಲ್ಲಿ ನೇಮ್ ದ ಟೈಪ್ ಆಫ್ ಅ ಕರೆಂಟ್ ಇನ್ 2 ಕೇಸಸ್. ಇದ್ಯಾವುದು ಗ್ರೀನ್ ಕಲರ್ನ ಅಬ್ಸರ್ವ್ ಮಾಡಿ. ಇದು ಸ್ಟ್ರೇಟ್ ಆಗಿದೆ, ಇದು ಕರೆಂಟ್. ಓಕೆ, y-axis ಇಂಡಿಕೇಟ್ಸ್ ಕರೆಂಟ್. ಇಲ್ಲಿ ಈ ಕರೆಂಟ್ ಏನಿದೆ ಸೇಮ್ ಇದೆ, ಇಲ್ಲಿ ಕರೆಂಟ್ ವೇರಿ ಆಗ್ತದೆ. ಅಂದ್ರೆ ಇದು ಡಿ ಸಿ, ಇದು ಎ ಸಿ. ಓಕೆ, ನಾವು ಆನ್ಸರ್ಸ್ ದ ಸರ್ಕ್ಯೂಟ್, ದ ಕರೆಂಟ್ is direct current in the first case, alternate current in the second case. Matte identify any one sources of each type of these currents. Already discuss ಮಾಡಿದ್ವಿ. DC source ಗೆ cell, battery, DC generator. AC source ಗೆ power station, power generating station, ಮತ್ತೆ dynamo, mains, AC generator ಬರಿಬಹುದು. ಓಕೆ, ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ನೆಕ್ಸ್ಟ್ ಇಲ್ಲೇ ಬರ್ತಿದೆ ನೋಡಿ, ಬ್ಯಾಟ್ರಿ ಒಂದು ಎಕ್ಸಾಂಪಲ್ ಕೇಳಿದ್ರಿಂದ, ಎ ಸಿ ಜನರೇಟರ್ ಒಂದು ಎಕ್ಸಾಂಪಲ್ ಕೇಳಿರೋದ್ರಿಂದ. ಮತ್ತೆ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಕರೆಂಟ್ ಇನ್ ಕೇಸ್ 2 ಇನ್ ಇಂಡಿಯಾ? ಕೇಸ್ 2 ಅಂತಂದ್ರೆ ಇದು ಯಾವುದಿದು? ಎ ಸಿ. ವಾಟ್ ಇಸ್ ದ ಫ್ರೀಕ್ವೆನ್ಸಿ? ಇಟ್ ಈಸ್ 50 ಹರ್ಟ್ಸ್. ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ಡಿ ಸಿ? ಇಟ್ ಈಸ್ ಅ 0. ಓಕೆ, ಅದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಡಿಫರೆನ್ಸ್ ಬಿಟ್ವೀನ್ ಎ ಸಿ ಆ್ಯಂಡ್ ಡಿ ಸಿ. ಸೊ ಎ ಸಿ ಅಂದರೆ ಇಲ್ಲೇ ನೋಡ್ಬೋದು, ದ ಕರೆಂಟ್ ಚೇಂಜಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಪೀರಿಯಾಡಿಕಲಿ. ನೋಡಿ, ಪೀರಿಯಾಡಿಕಲಿ ಚೇಂಜ್ ಆಗ್ತಾನೆ ಇರುತ್ತೆ, ಸೈನ್ ವೇವ್. ಇಲ್ಲಿ ಕರೆಂಟ್ ಆಲ್ವೇಸ್ ಫ್ಲೋಸ್ ಇನ್ ದ ಸೇಮ್ ಡೈರೆಕ್ಷನ್. ನೋಡಿ, ಇದು ಒನ್ ಲೈನ್. ಓಕೆ, ಸೊ ಲಾಸ್ಟ್ ಒನ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇನ್ ಟು ಡಿ ಸಿ, ಬಟ್ ಇಲ್ಲಿ ಕ್ಯಾನ್ ನಾಟ್ ಬಿ ಕನ್ವರ್ಟೆಡ್ ಈಸಿಲಿ ಇನ್ ಟು ಎ ಸಿ. ಈ 3 ಡಿಫ್ರೆನ್ಸಸ್ ಬರೆದ್ರೆ ಸಾಕು. 2 ಬರಿಬೋದು, ಬಟ್ ಒಂದು ಎಕ್ಸ್ಟ್ರಾ ಇರಲಿ ಅಂತ ಬರ್ತಿರೋದು. ಓಕೆ, ಸೊ ಇಷ್ಟು ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ you can comment. Okay, so istu PYQ based on magnetic effects of electric current. Okay, so major topics na cover ಮಾಡಾಯ್ತು. ಯಾವುದು? ಎಲೆಕ್ಟ್ರಿಸಿಟಿ. ಅದನ್ನ 2 ಪಾರ್ಟಲ್ಲಿ ಮಾಡಿದ್ದೀನಿ, ಯಾಕಂದರೆ you have to get full marks in that. Okay, easy as well as very important topic, electricity. Okay, part 1, part 2. ಅದಾದ್ಮೇಲೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ನೆಕ್ಸ್ಟ್ ಯಾವ ಚಾಪ್ಟರ್? ಲೈಟ್, ರಿಫ್ಲೆಕ್ಷನ್ ಆಸ್ ವೆಲ್ ಆಸ್ ರಿಫ್ರಾಕ್ಷನ್. ಓಕೆ, PYQ ನ ಡಿಸ್ಕಸ್ ಮಾಡ್ತಾನೆ. ಓಕೆ, ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ಅಲ್ಲಿವರೆಗೂ ಓದ್ತಾ ಇರಿ. ಏನಾದರೂ ಡೌಟ್ಸ್ ಬಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ಟೈಮ್ ನಿಮ್ಮ ಮುಂದೆ ವಿಡಿಯೋ ಇರುತ್ತೆ ಅದ್ರ ಬಗ್ಗೆ. ಓಕೆ, ನಿಮ್ಗೆ ಏನು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ರಿಪ್ಲೈ ಮಾಡ್ತೇನೆ. ಓಕೆ, ಫೈನ್. ಚೆನ್ನಾಗಿರಿ, ಚೆನ್ನಾಗಿ ಓದ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ.